ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರಜ್ಞ ವಿಭಾಗ ಯೋಗಃ. ಭಕ್ತಾನಾಮಹಮದ್ಧರ್ತ ಸಂಸಾರಾದಿತ್ಯವಾದಿಯತ್ ತ್ರಯೋದಶೇಥ ತತ್ಸಿದ್ಧೈ ತತ್ವಜ್ಞಾನಮುದೀರ್ಯತೆ. ನಾನು ನನ್ನ ಭಕ್ತರನ್ನು ಸಂಸಾರದಿಂದ ಉದ್ಧರಿಸುತ್ತೇನೆ ಎಂಬುದಾಗಿ ಭಗವಂತನು ಏನನ್ನು ಹೇಳಿದನೋ ಅದರ ಪೂರೈಕೆಗಾಗಿ ಈಗ 13ನೆಯ ಅಧ್ಯಾಯದಲ್ಲಿ ತತ್ವಜ್ಞಾನವನ್ನು ಹೇಳುತ್ತಾನೆ. ಅವರನ್ನು ತಾನು ಮೃತ್ಯು ಸಂಸಾರ ಸಾಗರದಿಂದ ಉದ್ಧರಿಸುತ್ತೇನೆ ಎಂಬುದಾಗಿ ಹಿಂದಿನ 12ನೆಯ ಅಧ್ಯಾಯದಲ್ಲಿ ಭಗವಂತನು ಮಾತು ಕೊಟ್ಟಿದ್ದ. ಸಂಸಾರದಿಂದ ಉದ್ಧರಿಸುವ ಈ ಕಾರ್ಯವಾದರೂ ಆತ್ಮಜ್ಞಾನವಿಲ್ಲದೆ ಸಾಧ್ಯವಿಲ್ಲವಾದ್ದರಿಂದ ತತ್ವಜ್ಞಾನವನ್ನು ಉಪದೇಶಿಸುವುದಕ್ಕಾಗಿ ಪ್ರಕೃತಿ ಪುರುಷರು ಎಂದರೆ ಜಡ ಮತ್ತು ಚೈತನ್ಯ ಬೇರೆ ಬೇರೆ ಎಂದು ತಿಳಿಸುವ ಈ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತಾನೆ. ಹಿಂದೆ 7ನೆಯ ಅಧ್ಯಾಯದಲ್ಲಿ ಅಪರ ಮತ್ತು ಪರ ಎಂಬ 2 ಬಗೆಯ ಪ್ರಕೃತಿಯನ್ನು ಹೇಳಲಾಯಿತು. ಅವುಗಳು ಬೇರೆ ಬೇರೆ ಎಂಬ ತಿಳಿವು ಇಲ್ಲದ್ದರಿಂದ ಚೈತನ್ಯದ ಒಂದಂಶಕ್ಕೆ ಜೀವಭಾವ ಉಂಟಾಗಿ ಈ ಸಂಸಾರ ಅಂದರೆ ಹುಟ್ಟು ಸಾವುಗಳ ಭ್ರಮೆ ತಗಲಿಕೊಳ್ಳುತ್ತದೆ. ಈ 2 ಪ್ರಕೃತಿಗಳ ಮೂಲಕವೇ ಭಗವಂತನು ಜೀವಿಗಳ ಭೋಗಕ್ಕಾಗಿ ಅಂದರೆ ಸುಖ ದುಃಖಾದಿ ಅನುಭವಕ್ಕಾಗಿ ಸೃಷ್ಟಿ ಮೊದಲಾದ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎಂದು ಕರೆಯಲ್ಪಡುವ ಒಂದಕ್ಕಿಂತ ಒಂದು ಬೇರೆಯಾದ ಹಿಂದೆ ಹೇಳಿದ ಅಪರಾಪ್ರಕೃತಿ ಪರಾಪ್ರಕೃತಿ ಎಂದು ಹಿಂದೆ 7ನೆಯ ಅಧ್ಯಾಯದಲ್ಲಿ ಹೇಳಿದ ಆ 2 ಪ್ರಕೃತಿಗಳ ನಿಜ ಸ್ವರೂಪವನ್ನು ವಿವರಿಸುತ್ತಾ ಭಗವಂತನು ಹೇಳುತ್ತಾನೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳಿದನು, ಎಲೈ ಕುಂತಿ ಪುತ್ರನೇ, ಈ ಶರೀರವೇ ಕ್ಷೇತ್ರ ಎಂದು ಹೇಳಲ್ಪಡುತ್ತದೆ. ಇದನ್ನು ಅಂದರೆ ಕ್ಷೇತ್ರವನ್ನು ಯಾರು ಅರಿಯುವನೋ ಅವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಬಲ್ಲವರು ಹೇಳುತ್ತಾರೆ. ಎಲ್ಲ ಭೋಗಕ್ಕೂ ಅಂದರೆ ಅನುಭವಕ್ಕೂ ಆಧಾರವಾದ ಈ ಶರೀರವೇ ಕ್ಷೇತ್ರ ಎಂದು ಹೇಳಲ್ಪಡುತ್ತದೆ. ಏಕೆಂದರೆ ಅದು ಸಂಸಾರ ವೃಕ್ಷವು ಮೊಳೆಯುವ ಭೂಮಿಯಾಗಿರುವುದರಿಂದ ಹಾಗೆ ಹೇಳಲ್ಪಡುತ್ತದೆ. ಇದನ್ನು ಯಾರು ಅರಿಯುವನೋ ಅಂದರೆ ಈ ಶರೀರವನ್ನು ಯಾರು ನಾನು ನನ್ನದು ಎಂದು ತಿಳಿಯುವನೋ ಅವನನ್ನು ಕ್ಷೇತ್ರಜ್ಞ ಎಂಬುದಾಗಿ ಅದನ್ನು ಬಲ್ಲವರು ಅಂದರೆ ಕ್ಷೇತ್ರಜ್ಞರ ಭೇದವನ್ನು ಬಲ್ಲವರು ಹೇಳುತ್ತಾರೆ. ಏಕೆಂದರೆ ತನ್ನ ಹೊಲದಲ್ಲಿ ಬೆಳೆದ ಫಸಲನ್ನು ಅನುಭವಿಸುವ ರೈತನಂತೆ ಅವನು ಅಂದರೆ ಕ್ಷೇತ್ರಜ್ಞನು ಅದರ ಫಲವನ್ನು ಅನುಭವಿಸುತ್ತಾನೆ. ಹೀಗೆ ಕ್ಷೇತ್ರಜ್ಞನ ಸಂಸಾರೀ ಸ್ವರೂಪವನ್ನು ಅಂದರೆ ಚೈತನ್ಯವು ಹುಟ್ಟು ಸಾವುಗಳೆಂಬ ಭ್ರಾಂತಿಯ ಹೊದಿಕೆಯಲ್ಲಿ ಹುದುಗಿದ ಸ್ಥಿತಿಯನ್ನು ತಿಳಿಸಿದ್ದಾಯಿತು. ಈಗ ಅದೇ ಕ್ಷೇತ್ರಜ್ಞನ ಪಾರಮಾರ್ಥಿಕವಾದ ಸಂಸಾರಿಯಲ್ಲದ ಅಂದರೆ ಹುಟ್ಟು ಸಾವುಗಳ ಸೋಂಕಿಲ್ಲದ ಸ್ವರೂಪವನ್ನು ಹೇಳುತ್ತಾನೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ಜ್ಞಾನಂ ಮತಂ ಮಮ. ಎಲೈ ಭರತ ಕುಲದಲ್ಲಿ ಹುಟ್ಟಿದವನೇ, ಎಲ್ಲ ಕ್ಷೇತ್ರಗಳಲ್ಲೂ ಅಂದರೆ ಎಲ್ಲ ಶರೀರಗಳಲ್ಲೂ ಇರುವ ಕ್ಷೇತ್ರಜ್ಞನು ಜೀವಾತ್ಮನು ನಾನು ಎಂಬುದಾಗಿ ತಿಳಿದುಕೋ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜಡ ಮತ್ತು ಚೈತನ್ಯಗಳ ಕುರಿತಾದ ಯಾವ ಜ್ಞಾನವಿರುವುದೋ ಅದೇ ನಿಜವಾದ ಜ್ಞಾನ ಎಂಬುದು ನನ್ನ ಅಭಿಪ್ರಾಯ. ಎಲ್ಲ ಕ್ಷೇತ್ರಗಳಲ್ಲೂ ಸೇರಿಕೊಂಡಿರುವ ಕ್ಷೇತ್ರಜ್ಞನಾದ ಆ ಸಂಸಾರಿಯು ಅಂದರೆ ಜೀವಿಯು ನಿಜದಲ್ಲಿ ನಾನೇ ಎಂಬುದಾಗಿ ತಿಳಿದುಕೋ. ಏಕೆಂದರೆ ಅದು ನೀನಾಗಿರುವೆ ಎಂಬ ಶ್ರುತಿವಾಕ್ಯವು ಚೈತನ್ಯದ ಅಂಶವನ್ನು ಸೂಚಿಸುವ ಮೂಲಕ ನನ್ನ ರೂಪವನ್ನು ಅಂದರೆ ನಾನು ಕ್ಷೇತ್ರಜ್ಞನ ಅಂದರೆ ಜೀವಾತ್ಮನ ರೂಪದಲ್ಲಿ ಇರುವುದನ್ನು ಹೇಳಿದೆ. ಕ್ಷೇತ್ರಜ್ಞರ ಜ್ಞಾನವನ್ನು ಗಳಿಸಲು
ಉತ್ಸಾಹ ಮೂಡಿಸುವುದಕ್ಕಾಗಿಯೇ ಆ ಜ್ಞಾನವನ್ನು ಮೊದಲು ಹೊಗಳುತ್ತಾನೆ. ಹೀಗೆ ಕ್ಷೇತ್ರಜ್ಞರ ಜಡ ಚೈತನ್ಯಗಳ ಅಂದರೆ ಶರೀರ ಜೀವಾತ್ಮರ ನಡುವೆ ಇರುವ ಭೇದದ ಕುರಿತಾದ ಯಾವ ಜ್ಞಾನವಿದೆಯೋ ಅದೇ ಮೋಕ್ಷವನ್ನು ಉಂಟು ಮಾಡುವುದರಿಂದ ನಿಜವಾದ ಜ್ಞಾನ ಎಂಬುದು ನನ್ನ ಅಭಿಪ್ರಾಯ. ಮಿಕ್ಕದ್ದು ಬಂಧನಕ್ಕೆ ಒಳಪಡಿಸುವುದರಿಂದ ಕೆಲಸಕ್ಕೆ ಬಾರದ ಪಾಂಡಿತ್ಯ ಎಂದರ್ಥ. ಅದನ್ನೇ ಹೇಳಲಾಗಿದೆ, ಯಾವುದು ಬಂಧನಕ್ಕೆ ಗುರಿಯಾಗಿಸುವುದಿಲ್ಲವೋ ಅದು ನಿಜವಾದ ಕರ್ಮ, ಯಾವುದು ಮುಕ್ತಿಗೆ ನೆರವಾಗುತ್ತದೋ ಅದು ನಿಜವಾದ ವಿದ್ಯೆ, ಉಳಿದ ಕರ್ಮವು ಬರೀ ಬಳಲಿಕೆ, ಮಿಕ್ಕ ವಿದ್ಯೆಯು ಬರೀ ನಿರೂಪಣ ನೈಪುಣ್ಯವಷ್ಟೇ. ಇಲ್ಲಿ ಕ್ಷೇತ್ರ ಎಂಬ ಶಬ್ದದಿಂದ 24 ಬಗೆಯಾಗಿ ವಿಂಗಡಿಸಲ್ಪಟ್ಟಿರುವ ಪ್ರಕೃತಿ ಎಂದೇ ಅರ್ಥವಾದರೂ ಕೂಡ ಶರೀರ ರೂಪದಿಂದ ವ್ಯಕ್ತವಾದ ಆ ಪ್ರಕೃತಿಯಲ್ಲಿ ಮಾತ್ರವೇ ಅಹಂಭಾವದಿಂದ ಅದೇ ನಾನು ಎಂಬ ಅವಿವೇಕ ತಲೆದೋರಲು ಸಾಧ್ಯ. ಹೀಗಾಗಿ ಅದರ ವ್ಯತ್ಯಾಸವನ್ನೇ, ಆ ಪ್ರಕೃತಿಯ ವ್ಯತ್ಯಾಸವನ್ನೇ, ಅಂದರೆ ಇಲ್ಲಿ 24 ತತ್ವಗಳಿಂದ ಕೂಡಿದ ಆ ಪ್ರಕೃತಿಯ ಕುರಿತಾಗಿ ಹೇಳುತ್ತಿಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿಯೇ ಈ ಶರೀರವು ಕ್ಷೇತ್ರ ಎಂಬುದಾಗಿ ಹೇಳಲಾಯಿತು. ಅದನ್ನೇ ಇನ್ನಷ್ಟು ಬಿಡಿಸಿ ಹೇಳುತ್ತಾ ಭಗವಂತನು ಮುಂದಿಡುತ್ತಾನೆ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರ ಯಾವುದು, ಯಾವ ಬಗೆಯದು, ಯಾವ ವಿಕಾರವುಳ್ಳದ್ದು, ಯಾವುದರಿಂದ ಹುಟ್ಟಿದ್ದು ಮತ್ತು ಯಾವ ರೂಪಗಳುಳ್ಳದ್ದು ಮತ್ತು ಅವನಾದರೂ ಯಾರು ಮತ್ತು ಯಾವ ಶಕ್ತಿಗಳುಳ್ಳವನು, ಅದನ್ನು ನನ್ನಿಂದ ಸಂಕ್ಷೇಪವಾಗಿ ಕೇಳು. ಯದ್ವಿಕಾರಿ ಯೈಹಿ ವಿಕಾರೈಹಿ ಯುಕ್ತಂ, ಯಾವ ವಿಕಾರಗಳಿಂದ ಕೂಡಿದ್ದು, ಯತ್ ಪ್ರಭಾವ ಯೈಹಿ ಪ್ರಭಾವೈಹಿ ಸಂಪನ್ನ, ಯಾವ ಶಕ್ತಿಗಳಿಂದ ಕೂಡಿದವನು. ಅಂದರೆ ನಾನು ಯಾವ ಕ್ಷೇತ್ರದ ಕುರಿತಾಗಿ ಹೇಳಿದೆನೋ ಆ ಕ್ಷೇತ್ರವು ನಿಜದಲ್ಲಿ ಯಾವುದು, ಅಂದರೆ ಜಡವಾದದ್ದೋ ಗೋಚರಿಸುವಂಥದೋ ಇತ್ಯಾದಿ ಯಾವ ಸ್ವಭಾವದ್ದು, ಯಾವ ಬಗೆಯದು, ಆಸೆ ಮುಂತಾದ ಯಾವ ಲಕ್ಷಣಗಳಿಂದ ಕೂಡಿದ್ದು, ಯಾವ ವಿಕಾರವುಳ್ಳದ್ದು, ಅಂದರೆ ಇಂದ್ರಿಯಗಳೇ ಮೊದಲಾದ ಯಾವ ವಿಕಾರಗಳಿಂದ ಕೂಡಿದ್ದು, ಯಾವುದರಿಂದ ಹುಟ್ಟಿದ್ದು, ಅಂದರೆ ಪ್ರಕೃತಿ ಮತ್ತು ಪುರುಷರ ಎಂದರೆ ಜಡ ಚೈತನ್ಯಗಳ ಸಂಯೋಗದಿಂದ ಅದು ಹೇಗೆ ಉಂಟಾಗಿತು, ಯಾವ ರೂಪಗಳುಳ್ಳದ್ದು, ಅಂದರೆ ಅದು ಹೇಗೆ ಸ್ಥಾವರ ಜಂಗಮ ಇತ್ಯಾದಿ ಭೇದಗಳಿಂದ ಬೇರೆ ಬೇರೆಯಾಗಿದೆ ಎಂದರ್ಥ, ಮತ್ತು ಅವನಾದರೂ ಅಂದರೆ ಕ್ಷೇತ್ರಜ್ಞನಾದರೂ ನಿಜದಲ್ಲಿ ಯಾರು ಮತ್ತು ಯಾವ ಶಕ್ತಿಗಳುಳ್ಳವನು, ಊಹಿಸಲಾಗದ ತನ್ನ ಮಹಿಮೆ ಮಹತ್ವಗಳಿಂದಾಗಿ ಅವನು ಯಾವ ಯಾವ ಶಕ್ತಿ ಸಾಮರ್ಥ್ಯಗಳಿಂದ ಕೂಡಿದ್ದಾನೆ, ಅದನ್ನು ಅಂದರೆ ಎಲ್ಲವನ್ನೂ ನನ್ನಿಂದ ಸಂಕ್ಷೇಪವಾಗಿ ಕೇಳು. ನೀನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದನ್ನು ಮುಂಚೆ ವಿಸ್ತಾರವಾಗಿ ಹೇಳಿದವರು ಯಾರು ಎಂದು ಕೇಳಿದರೆ ಅದಕ್ಕೆ ಹೇಳುತ್ತಾನೆ, ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಋಷಿಗಳು ನಾನಾ ವಿಧದಿಂದ ಹಾಡಿದ್ದಾರೆ, ಬಗೆ ಬಗೆಯ ಛಂದಸ್ಸುಗಳು ಬಹುಪ್ರಕಾರವಾಗಿ ಹೊಗಳಿವೆ, ಹೇತುಗಳಿಂದ ಕೂಡಿದ ಮತ್ತು ನಿಶ್ಚಯಾತ್ಮಕವಾದ ಬ್ರಹ್ಮಸೂತ್ರ ಪದಗಳು ಹೇಳಿವೆ. ಇಲ್ಲಿ ಬ್ರಹ್ಮಸೂತ್ರ ಪದೈಹಿ ಬ್ರಹ್ಮಣಃ ಸೂತ್ರೈಹಿ ಪದೈಶ್ಚ, ಬ್ರಹ್ಮದ ಕುರಿತಾದ ಸೂತ್ರಗಳಿಂದ ಮತ್ತು ಪದಗಳಿಂದ ಬ್ರಹ್ಮಸೂತ್ರಾಣಿ ಬ್ರಹ್ಮಸೂತ್ರ್ಯತೆ ಸೂಚ್ಯತೆ ಏಭಿಹಿ ಇತಿ ಬ್ರಹ್ಮಸೂತ್ರಾಣಿ, ಇವುಗಳಿಂದ ಬ್ರಹ್ಮವು ಸೂಚಿಸಲ್ಪಡುತ್ತದೆ ಎಂದು ಬ್ರಹ್ಮಸೂತ್ರಗಳು ಎನಿಸಿವೆ. ಬ್ರಹ್ಮಪದಾನಿ ಬ್ರಹ್ಮ ಪದ್ಯತೆ ಗಮ್ಯತೆ ಸಾಕ್ಷಾತ್ ಜ್ಞಾಯತೆ ಏಭಿಹಿ ಇತಿ, ಇವುಗಳಿಂದ ಬ್ರಹ್ಮವು ಹೊಂದಲ್ಪಡುತ್ತದೆ, ಸಾಕ್ಷಾತ್ತಾಗಿ ತಿಳಿಯಲ್ಪಡುತ್ತದೆ ಎಂದು ಬ್ರಹ್ಮಪದಗಳು ಎನಿಸಿವೆ. ವಸಿಷ್ಠರೇ ಮೊದಲಾದ ಋಷಿಗಳು ಯೋಗಶಾಸ್ತ್ರಗಳಲ್ಲಿ ನಾನಾ ವಿಧದಿಂದ ಧ್ಯಾನ ಧಾರಣ ಕೇಂದ್ರ ಬಿಂದುವಾದ ವಿರಾಟ್ ಮುಂತಾದ ಹಲವು ವಿಧದಿಂದ ಹಾಡಿದ್ದಾರೆ, ತಿಳಿಸಿದ್ದಾರೆ. ಬಗೆ ಬಗೆಯಾದ ಹಲವು ವಿಧದ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳ ಕುರಿತಾಗಿ ಹೇಳುವ ಛಂದಸ್ಸುಗಳು, ವೇದಗಳು, ಯಜ್ಞಾದಿಗಳ ಮೂಲಕ ಆರಾಧಿಸಬೇಕಾದ ಅನೇಕ ದೇವತೆಗಳೇ ಮೊದಲಾದ ರೂಪದಿಂದ ಬಹುಪ್ರಕಾರವಾಗಿ ಹೊಗಳಿವೆ. ಹೇತುಗಳಿಂದ ಕೂಡಿದ ಮತ್ತು ನಿಶ್ಚಯಾತ್ಮಕವಾದ ಬ್ರಹ್ಮಸೂತ್ರ ಪದಗಳು ಹೇಳಿವೆ.
ಈ ವಾಕ್ಯಕ್ಕೆ ಭಾಷ್ಯಕಾರರು ನೀಡಿರುವ ವಿವರಣೆಯನ್ನು ಒಂದೊಂದೇ ಅಂಶವಾಗಿ ಪರಿಶೀಲಿಸಿದರೆ ಸುಲಭ. ಬ್ರಹ್ಮಸೂತ್ರ ಪದಗಳು ಎಂಬುದನ್ನು ಎರಡು ಶಬ್ದಗಳಾಗಿ ಬಿಡಿಸಿಕೊಳ್ಳಬೇಕು. ಬ್ರಹ್ಮಸೂತ್ರಗಳು, ಬ್ರಹ್ಮ ಪದಗಳು ಎಂದು. ಬ್ರಹ್ಮಸೂತ್ರಗಳು ಬ್ರಹ್ಮವನ್ನು ಸೂಚಿಸುವಂತಹ ಉಪನಿಷದ್ ವಾಕ್ಯಗಳು. ಯಾವುದರಿಂದ ಈ ಜೀವಿಗಳು ಹುಟ್ಟುತ್ತವೋ ಮುಂತಾದ ತಟಸ್ಥ ಲಕ್ಷಣಪರವಾದ ಉಪನಿಷದ್ ವಾಕ್ಯಗಳು ಬಹು ಬಗೆಯಿಂದ ಹೇಳಿವೆ. ಹಾಗೆಯೇ ಬ್ರಹ್ಮ ಪದಗಳು ಎಂದರೆ ಬ್ರಹ್ಮವನ್ನು ನೇರವಾಗಿ ತಿಳಿಸುವಂತಹ ಉಪನಿಷದ್ ವಾಕ್ಯಗಳು. ಬ್ರಹ್ಮವು ಸತ್ಯ, ಜ್ಞಾನ, ಅನಂತ ಮುಂತಾದ ಸ್ವರೂಪ ಲಕ್ಷಣ ಪರವಾದ ಉಪನಿಷದ್ ವಾಕ್ಯಗಳು ಬಹು ಬಗೆಯಿಂದ ಹೇಳಿವೆ. ಈ ಬ್ರಹ್ಮಸೂತ್ರಗಳು ಮತ್ತು ಬ್ರಹ್ಮ ಪದಗಳು ಹೇತುಗಳಿಂದ ಕೂಡಿದವು ಮತ್ತು ನಿಶ್ಚಯಾತ್ಮಕವಾದವು ಎಂಬುದನ್ನು ಭಾಷ್ಯಕಾರರು ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ಈಗ ನೋಡೋಣ. ಅಲ್ಲದೆ ಆ ಬ್ರಹ್ಮಸೂತ್ರಗಳು ಮತ್ತು ಬ್ರಹ್ಮಪದಗಳು ಹೇತುಗಳಿಂದ ಕೂಡಿದವು ಅಂದರೆ, ಎಲೈ ವತ್ಸ, ಈ ವಿಶ್ವವು ಮೊದಲು ಅಂದರೆ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಸತ್ ಸ್ವರೂಪವೇ ಆಗಿತ್ತು. ಅಸದ್ವಸ್ತುವಿನಿಂದ ಸದ್ವಸ್ತುವು ಹೇಗೆ ಹುಟ್ಟಿತು ಮತ್ತು ಹೃದಯವೆಂಬ ಆಕಾಶದಲ್ಲಿ ಈ ಆನಂದವು ಇಲ್ಲದಿದ್ದರೆ ಯಾರು ತಾನೇ ಉಸಿರೆಳೆದುಕೊಂಡಾನು, ಯಾರು ತಾನೇ ಜೀವಿಸಿಯಾನು? ಇದೇ ಅಲ್ಲವೇ ಅಂದರೆ ಈ ಅಂತರಂಗದಲ್ಲಿರುವ ಆನಂದವೇ ಅಲ್ಲವೇ ಎಲ್ಲರನ್ನು ಆನಂದಪಡಿಸುವುದು ಮುಂತಾದ ಯುಕ್ತಿಗಳಿಂದ ಕೂಡಿದವು. ಈ ಮೇಲಿನ ಶ್ರುತಿ ವಾಕ್ಯದಲ್ಲಿ, ತೈತ್ತಿರೀಯೋಪನಿಷತ್ತಿನ ವಾಕ್ಯದಲ್ಲಿ ಅನ್ಯಾತ್ ಎಂದರೆ ಅಪಾನವಾಯುವಿನ ಕ್ರಿಯೆಯನ್ನು ಮಾಡಿಯಾನು ಎಂದರ್ಥ. ಪ್ರಾಣ್ಯಾತ್ ಎಂದರೆ ಪ್ರಾಣವಾಯುಗಳ ಚಟುವಟಿಕೆಯನ್ನು ನಿರ್ವಹಿಸಿಯಾನು ಎಂದರ್ಥ. ನಿಶ್ಚಯಾತ್ಮಕವಾದವು ಎಂದರೆ ಪ್ರಾರಂಭದ ಹಾಗೂ ಕೊನೆಯ ವಾಕ್ಯಗಳನ್ನು ಒಂದಾಗಿ ಪರಿಗಣಿಸುವ ಮೂಲಕ ಸಂಶಯಕ್ಕೆ ಎಡೆಗಿಲ್ಲದಂತಹ ಅರ್ಥವನ್ನು ಆ ಬ್ರಹ್ಮಸೂತ್ರ ಪದಗಳು ಪ್ರತಿಪಾದಿಸುವವು, ತಿಳಿಸುತ್ತವೆ ಎಂದರ್ಥ. ಹೀಗೆ ಇವುಗಳಿಂದ ವಿಸ್ತಾರವಾಗಿ ಹೇಳಲ್ಪಟ್ಟಿರುವ ಮತ್ತು ತಾತ್ಪರ್ಯವನ್ನು ತಿಳಿಯಲು ಕಷ್ಟಕರವಾದ ಇದನ್ನು ನಾನು ನಿನಗೆ ಸಂಗ್ರಹವಾಗಿ ಹೇಳುತ್ತೇನೆ, ಅದನ್ನು ಕೇಳು ಎಂದರ್ಥ. ಅಥವಾ ಈ ಶ್ಲೋಕಕ್ಕೆ ಹೀಗೂ ಅರ್ಥ ಹೇಳಬಹುದು: ಬ್ರಹ್ಮಸೂತ್ರ ಶಬ್ದದಿಂದ ಈಗ ಆದ್ದರಿಂದ ಬ್ರಹ್ಮದ ಕುರಿತಾಗಿ ವಿಚಾರ ಮಾಡೋಣ ಮುಂತಾದ ಬ್ರಹ್ಮಸೂತ್ರಗಳನ್ನೇ ಗಣನೆಗೆ ತೆಗೆದುಕೊಳ್ಳಬೇಕು. ಅವು ಬ್ರಹ್ಮದ ಸ್ವರೂಪವನ್ನು ನಿರ್ಣಾಯಕವಾಗಿ ತಿಳಿಸುವುದರಿಂದ ಅವುಗಳೇ ಪದಗಳು ಎನಿಸುತ್ತವೆ. ಆಲೋಚಿಸಿ ನೋಡಿದಾಗ ಪ್ರಧಾನವು ಎಂದರೆ ತ್ರಿಗುಣಮಯವಾದ ಪ್ರಕೃತಿಯು, ಮಾಯೆಯು ಈ ವಿಶ್ವದ ಆದಿಕಾರಣ ಅಲ್ಲ, ಏಕೆಂದರೆ ಹಾಗೆಂದು ಶಾಸ್ತ್ರ ಹೇಳಿಲ್ಲ. ಮತ್ತು ಆನಂದಮಯವು ಎಂದು ಹೇಳಲಾದ ಆತ್ಮವೇ ಬ್ರಹ್ಮ, ಏಕೆಂದರೆ ಆನಂದ ಎಂಬ ಶಬ್ದವನ್ನು ಬ್ರಹ್ಮಕ್ಕೆ ಬದಲಾಗಿ ಮತ್ತೆ ಮತ್ತೆ ಹೇಳಿರುವುದರಿಂದ ಮುಂತಾದ ಯುಕ್ತಿಯುಕ್ತವಾದ ವಿಚಾರಪೂರ್ಣವಾದ ವಾಕ್ಯಗಳಿಂದ ನಿಶ್ಚಯಾತ್ಮಕವಾಗಿ ಹೇಳುತ್ತವೆ. ಮಿಕ್ಕ ಅರ್ಥ ವಿವರಣೆಯೆಲ್ಲ ಸಮಾನವಾಗಿರುತ್ತದೆ. ಅಂದರೆ ಮೊದಲು ಕೊಟ್ಟ ವ್ಯಾಖ್ಯಾನವೇ ಉಳಿದ ಶಬ್ದಗಳಿಗೆ ಅನ್ವಯಿಸುತ್ತದೆ. ಕ್ಷೇತ್ರದ ಸ್ವರೂಪವನ್ನು ಮುಂದಿನ 2 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಮಹಾಭೂತಗಳು, ಅಹಂಕಾರ, ಬುದ್ಧಿ, ಅವ್ಯಕ್ತ, 10 ಇಂದ್ರಿಯಗಳು ಮತ್ತು 1 ಮನಸ್ಸು, 5 ಇಂದ್ರಿಯ ವಿಷಯಗಳು, ಆಸೆ, ದ್ವೇಷ, ಸುಖ, ದುಃಖ, ಶರೀರ, ಚೇತನ ಮತ್ತು ಧೃತಿ, ಇದು ಕ್ಷೇತ್ರ. ವಿಕಾರಗಳ ಸಮೇತವಾಗಿ ಇದು ನನ್ನಿಂದ ಸಂಕ್ಷಿಪ್ತವಾಗಿ ಹೇಳಲ್ಪಟ್ಟಿತು. ಇಲ್ಲಿ ಭೂಮಿ ಅಂದರೆ ಪೃಥ್ವಿ ಮೊದಲಾದ 5 ಮಹಾಭೂತಗಳು, ಅಹಂಕಾರ ಅಂದರೆ ಅಹಂಕಾರಕ್ಕೆ ಕಾರಣವಾದ ಬುದ್ಧಿ, ನಿರ್ಧಾರ ತೆಗೆದುಕೊಳ್ಳುವಂತಹ ಮಹತ್ತತ್ವ, ಅವ್ಯಕ್ತ ಮೂಲ ಪ್ರಕೃತಿ, ಹೊರಗಿನ 10 ಇಂದ್ರಿಯಗಳು, ಕಿವಿ, ಚರ್ಮ, ಮೂಗು, ಕಣ್ಣು, ನಾಲಿಗೆ, ವಾಕ್, ಮಾತು, ಕೈಗಳು, ಜನನೇಂದ್ರಿಯ, ಕಾಲುಗಳು, ಗುದ ಎಂಬುವು ಮತ್ತು 1 ಮನಸ್ಸು, 5 ಇಂದ್ರಿಯ ವಿಷಯಗಳು, ನಿಜದಲ್ಲಿ ತನ್ಮಾತ್ರಗಳೇ ಆದ ಆದರೆ ಪಂಚಮಹಾಭೂತಗಳ ಸೂಕ್ಷ್ಮ ಸಾರ ರೂಪಗಳೇ ಆದ ಆಕಾಶಾದಿಗಳ ವಿಶೇಷ ಗುಣವಾಗಿ ವ್ಯಕ್ತಗೊಂಡಿರುವ ಶಬ್ದ ಮೊದಲಾದ 5 ವಿಷಯ ವಸ್ತುಗಳು. ಹೀಗೆ ಒಟ್ಟು 24 ತತ್ವಗಳನ್ನು ಹೇಳಿದ್ದಾಯಿತು.
ಆಸೆ ಮೊದಲಾದವುಗಳು ಗೊತ್ತಿರುವಂಥವೇ, ಭಾಷ್ಯವೇನು ಬೇಕಾಗಿಲ್ಲ. ಪಂಚಭೂತಗಳ ಒಟ್ಟು ಮೊತ್ತವಾದ ಶರೀರ, ಚೇತನ, ಮನಸ್ಸಿನ ಅರಿಯುವ ಸಾಮರ್ಥ್ಯ, ಧೃತಿ, ಧೈರ್ಯ, ಈ ಆಸೆ ಮೊದಲಾದವು ದೃಶ್ಯಗಳು, ಅಂದರೆ ಮನಸ್ಸಿಗೆ ಗೋಚರಿಸುವಂತಹವು. ಆದ್ದರಿಂದ ಅವು ಆತ್ಮದ ಧರ್ಮಗಳಲ್ಲ, ಗುಣಗಳಲ್ಲ, ಬದಲಾಗಿ ಮನೋಧರ್ಮಗಳೇ, ಮನಸ್ಸಿನ ಧರ್ಮಗಳೇ. ಹೀಗಾಗಿ ಇವೆಲ್ಲವೂ ಕ್ಷೇತ್ರದ ವಲಯದಲ್ಲಿ ಇರುವಂತಹವುಗಳೇ. ಇವು ಅಂದರೆ ಮೇಲೆ ತಿಳಿಸಿದ ಆಸೆ, ದ್ವೇಷ, ಚೇತನ ಮೊದಲಾದ ಗುಣಗಳು, ಸಂಕಲ್ಪ ಇತ್ಯಾದಿ ಮನಸ್ಸಿನ ಇತರ ಗುಣಗಳನ್ನು ಸೂಚಿಸುವ ಉಪಲಕ್ಷಣಗಳು. ಶ್ರುತಿ ಕೂಡ ಹೇಳುತ್ತದೆ, ಕಾಮ, ಸಂಕಲ್ಪ, ಸಂದೇಹ, ಶ್ರದ್ಧೆ, ಅಶ್ರದ್ಧೆ, ಧೃತಿ, ಅಧೃತಿ, ಲಜ್ಜೆ, ಬುದ್ಧಿ ಮತ್ತು ಭಯ ಇವೆಲ್ಲವೂ ಮನಸ್ಸೇ, ಮತ್ತೇನೂ ಅಲ್ಲ. ಇದರಿಂದ ಕ್ಷೇತ್ರವು ಎಂತಹ ಬಗೆಯದು ಎಂಬುದಾಗಿ 3ನೇ ಶ್ಲೋಕದಲ್ಲಿ ಪ್ರಸ್ತಾಪಿಸಿದ ಕ್ಷೇತ್ರದ ಗುಣಗಳನ್ನು ಬಿಡಿಸಿ ತೋರಿಸಿದಂತಾಯಿತು. ಇದು ಕ್ಷೇತ್ರ. ವಿಕಾರಗಳ ಸಮೇತವಾಗಿ, ಇಂದ್ರಿಯ ಮೊದಲಾದ ವಿಕಾರಗಳ ಸಮೇತವಾಗಿ ನನ್ನಿಂದ ನಿನಗೆ ಸಂಕ್ಷಿಪ್ತವಾಗಿ ಹೇಳಲ್ಪಟ್ಟಿತು. ಹೀಗೆ ಕ್ಷೇತ್ರದ ವಿಷಯವು ಮುಗಿಯಿತು. ಮೇಲೆ ಹೇಳಿದ ಗುಣಧರ್ಮಗಳಿಂದ ಕೂಡಿದ ಕ್ಷೇತ್ರಕ್ಕಿಂತ ಭಿನ್ನ ಸ್ವರೂಪದವನು ಎಂಬುದಾಗಿ ಯಾವ ಕ್ಷೇತ್ರಜ್ಞನನ್ನು ಅರಿತುಕೊಳ್ಳಬೇಕಾಗಿದೆಯೋ ಆ ಕ್ಷೇತ್ರಜ್ಞನನ್ನು ಕುರಿತಾಗಿ ವಿಸ್ತಾರವಾಗಿ ಬಣ್ಣಿಸುವುದಕ್ಕೋಸ್ಕರ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಸಾಧನಗಳನ್ನು ಮುಂದಿನ 5 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಜಂಬ ಪಡೆದಿರುವುದು, ಅದಂಭ, ಅಹಿಂಸೆ, ತಾಳ್ಮೆ, ರುಜುತ್ವ, ಆಚಾರ್ಯನನ್ನು ಉಪಾಸಿಸುವುದು, ಶುಚಿತ್ವ, ಸ್ಥಿರತೆ, ಆತ್ಮ ಸಂಯಮ. ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ವಿಷಯಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಹುಟ್ಟು, ಸಾವು, ಮುಪ್ಪು, ಕಾಯಿಲೆ ಇವುಗಳಲ್ಲಿರುವ ದುಃಖವನ್ನು, ದೋಷವನ್ನು ಕಾಣುವುದು. ಅಸಕ್ತಿರನಭಿಷ್ವಂಗ ಪುತ್ರದಾರ ಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಮಕ್ಕಳು, ಮಡದಿ, ಮನೆ ಮುಂತಾದವುಗಳಲ್ಲಿ ಆಸಕ್ತಿ ಇಲ್ಲದಿರುವುದು ಮತ್ತು ಅವು ತಾನೂ ಎಂಬ ಭಾವ, ಮಮತೆ, ಮೋಹ ಇಲ್ಲದಿರುವುದು, ಇಷ್ಟ ಅನಿಷ್ಟಗಳು ಉಂಟಾದಾಗ ಯಾವಾಗಲೂ ಸಮಚಿತ್ತನಾಗಿರುವುದು. ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತ್ಯರ್ಜನ ಸಂಸದಿ. ಮತ್ತು ಅನನ್ಯ ಯೋಗದ ಮೂಲಕ ನನ್ನಲ್ಲಿ ಅವ್ಯಭಿಚಾರ ಭಕ್ತಿ, ನಿರ್ಜನ ಪ್ರದೇಶದಲ್ಲಿ ಇರುವುದು, ಜನಸಂದಣಿಯಲ್ಲಿ ಒಲವು ಇಲ್ಲದಿರುವುದು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥಾ. ಆಧ್ಯಾತ್ಮಿಕ ಜ್ಞಾನದಲ್ಲಿ ನಿಷ್ಠೆ, ತತ್ವಜ್ಞಾನದ ಗುರಿಯ ಬಗ್ಗೆ ಅರಿವು, ಇದು ಜ್ಞಾನ ಎಂದು ಹೇಳಲ್ಪಟ್ಟಿದೆ. ಇದಕ್ಕಿಂತ ಬೇರೆಯಾಗಿರುವುದು ಅಜ್ಞಾನ. ಜಂಬ ಪಡೆದಿರುವುದು ಅಂದರೆ ತನ್ನ ಗುಣಗಳನ್ನು ಕೊಚ್ಚಿಕೊಳ್ಳದಿರುವುದು, ಅದಂಭ ತೋರಾಣಿಕೆ ಇಲ್ಲದಿರುವುದು, ಅಹಿಂಸೆ ಇತರರಿಗೆ ಕಾಟ ಕೊಡುವುದನ್ನು ಬಿಡುವುದು, ತಾಳ್ಮೆ, ಸಹಿಷ್ಣುತೆ, ಸೈರಣೆ, ರುಜುತ್ವ, ವಕ್ರತೆ ಇಲ್ಲದಿರುವುದು, ಆಚಾರ್ಯನನ್ನು ಉಪಾಸಿಸುವುದು, ಸದ್ಗುರುವಿಗೆ ಸೇವೆ ಸಲ್ಲಿಸುವುದು, ಹೊರಗಿನ ಮತ್ತು ಒಳಗಿನ ಶುಚಿತ್ವ, ಮಣ್ಣು, ನೀರು ಇತ್ಯಾದಿಗಳ ಮೂಲಕ ಹೊರಗಿನ ಶುಚಿತ್ವ ಮತ್ತು ಮನಸ್ಸಿನ ರಾಗ, ದ್ವೇಷ ಇತ್ಯಾದಿಗಳನ್ನು ತೊಳೆದುಕೊಳ್ಳುವ ಮೂಲಕ ಒಳಗಿನ ಅಂದರೆ ಅಂತರಂಗದ ಶುಚಿತ್ವ ಉಂಟಾಗುತ್ತದೆ. ಅದನ್ನು ಸ್ಮೃತಿಯು ಕೂಡ ಹೇಳಿದೆ. ಶುಚಿತ್ವವು 2 ಬಗೆಯದು ಎಂದು ಹೇಳಲಾಗಿದೆ, ಹೊರಗಿನದು ಮತ್ತು ಒಳಗಿನದು. ಮಣ್ಣು ನೀರುಗಳಿಂದ ಹೊರಗಣ ಶುಚಿತ್ವ, ಭಾವಶುದ್ಧಿಯಿಂದ ಒಳಗಣ ಶುಚಿತ್ವ ಉಂಟಾಗುತ್ತದೆ. ಸ್ಥಿರತೆ ಅಂದರೆ ಸನ್ಮಾರ್ಗದಲ್ಲಿ ನಡೆಯಲು ತೊಡಗಿದವನಿಗೆ ಅದರಲ್ಲಿ ಇರಬೇಕಾದ ಅಚಲ ನಿಷ್ಠೆ. ಆತ್ಮ ಸಂಯಮ ಎಂದರೆ ಶರೀರದ ಮೇಲೆ ಹತೋಟಿ, ಇದು ಜ್ಞಾನ ಎಂದು ಹೇಳಲ್ಪಟ್ಟಿದೆ.
ಎಂಬುದಾಗಿ 11ನೆಯ ಶ್ಲೋಕದೊಂದಿಗೆ ಅದನ್ನು ಹೊಂದಿಸಿಕೊಳ್ಳಬೇಕು. ಮತ್ತು ಹುಟ್ಟು ಮೊದಲಾದವುಗಳಲ್ಲಿ ಇರುವ ದುಃಖವನ್ನು ದೋಷವನ್ನು ಕಾಣುವುದು, ಅಂದರೆ ಮತ್ತೆ ಮತ್ತೆ ವಿಚಾರ ಮಾಡುವುದು, ಅಥವಾ ದುಃಖ ದೋಷಾನುದರ್ಶನಂ ಎಂಬುದಕ್ಕೆ ಅವುಗಳಲ್ಲಿ ದುಃಖವಿದೆ ದೋಷವಿದೆ ಎಂಬುದನ್ನು ಕಾಣುವುದು ಎಂದು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲದೆ ಮಕ್ಕಳು ಮುಂತಾದ ವಸ್ತುಗಳಲ್ಲಿ ಆಸಕ್ತಿ ಇಲ್ಲದಿರುವುದು, ಒಲವು ಇಲ್ಲದಿರುವುದು, ಮತ್ತು ಅವು ತಾನು ಅಂದರೆ ನಾನೇ ಎಂಬ ಭಾವ ಮಮತೆ ಮೋಹ ಇಲ್ಲದಿರುವುದು, ಮಕ್ಕಳು ಮೊದಲಾದವರಿಗೆ ಸುಖ ದುಃಖ ಉಂಟಾದಾಗ ತನಗೇ ಆ ಸುಖ ದುಃಖ ಉಂಟಾಯಿತು ಎಂಬ ಅತಿಯಾದ ಭ್ರಾಂತಿ ಇಲ್ಲದಿರುವುದು, ಇಷ್ಟ ಅನಿಷ್ಟಗಳು ಉಂಟಾದಾಗ ಬಂದೊದಗಿದಾಗ ಯಾವಾಗಲೂ ಸದಾ ಸಮಚಿತ್ತನಾಗಿರುವುದು, ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡಿರುವುದು, ಮತ್ತು ವಿವಿಕ್ತ ದೇಶ ಸೇವಿತ್ವಂ ಅಂದರೆ ವಿವಿಕ್ತಂ ದೇಶಂ ಸೇವಿತುಂ ಶೀಲಯ್ಯಸ್ಯ ತಸ್ಯ ಭಾವ, ನಿರ್ಜನ ಪ್ರದೇಶದಲ್ಲಿ ಇರುವುದು ಯಾರ ಸ್ವಭಾವವು ಅವನು ವಿವಿಕ್ತ ದೇಶ ಸೇವಿ ಎನಿಸುತ್ತಾನೆ. ಅವನ ಭಾವವು ಎಂದರೆ ವಿವಿಕ್ತ ದೇಶ ಸೇವಿ ಎಂಬುದರ ಭಾವನಾಮವು ವಿವಿಕ್ತ ದೇಶ ಸೇವಿತ್ವಂ. ಅನನ್ಯ ಯೋಗದ ಮೂಲಕ ಅಂದರೆ ಎಲ್ಲದರಲ್ಲೂ ಆತ್ಮವನ್ನು ಕಾಣುವ ಮೂಲಕ ಪರಮೇಶ್ವರನಾದ ಸರ್ವಶ್ರೇಷ್ಠ ಪ್ರಭುವಾದ ನನ್ನಲ್ಲಿ ಅವ್ಯಭಿಚಾರಿಯಾದ ಏಕನಿಷ್ಠೆಯ ಅಂದರೆ ಒಮ್ಮುಖವಾದ ಅಚಲವಾದ ಭಕ್ತಿ. ನಿರ್ಜನ ಪ್ರದೇಶ ಎಂದರೆ ಮನಸ್ಸನ್ನು ಶುದ್ಧವೂ ಪ್ರಸನ್ನವೂ ಶಾಂತವೂ ಆಗಿಸುವಂತಹ ಸ್ಥಳ. ಅಂಥ ಸ್ಥಳದಲ್ಲಿ ಇರುವಂತಹ ಸ್ವಭಾವ, ಆಧ್ಯಾತ್ಮಿಕ ಸಂಸ್ಕಾರಗಳಿಲ್ಲದ ಜನರ ಸಂದಣಿಯಲ್ಲಿ ಸಮೂಹದಲ್ಲಿ ಒಲವು ಇಲ್ಲದಿರುವುದು, ಜನಸಮೂಹ ಜನಸಂದಣಿಯಲ್ಲಿ ಒಲವು ಇಲ್ಲದಿರುವುದು, ಪ್ರೀತಿ ಇಲ್ಲದಿರುವುದು. ಇನ್ನು ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದರೆ ಆತ್ಮಾನಂ ಅಧಿಕೃತ್ಯ ವರ್ತಮಾನಂ ಜ್ಞಾನಂ ಅಧ್ಯಾತ್ಮ ಜ್ಞಾನಂ ತಸ್ಮಿನ್ ನಿತ್ಯ ಭಾವ, ಅಂದರೆ ಆತ್ಮದ ಕುರಿತಾದ ಅರಿವೇ ಅಧ್ಯಾತ್ಮ ಜ್ಞಾನ. ಸದಾ ಅದರಲ್ಲೇ ಮನಸ್ಸನ್ನು ಇಟ್ಟಿರುವುದೇ ಅಧ್ಯಾತ್ಮ ಜ್ಞಾನದಲ್ಲಿ ನಿಷ್ಠೆ ಎನಿಸುತ್ತದೆ. ಆಧ್ಯಾತ್ಮಿಕ ಜ್ಞಾನದಲ್ಲಿ ನಿಷ್ಠೆ ಆತ್ಮದ ಕುರಿತಾದ ಅರಿವಿನಲ್ಲೇ ಸದಾ ಮನಸ್ಸನ್ನು ತೊಡಗಿಸಿರುವುದು, ಅಂದರೆ ಅದು ನೀನಾಗಿರುವೆ ಎಂಬ ಶ್ರುತಿವಾಕ್ಯದ ಅದು ತತ್ ಮತ್ತು ನೀನು ತ್ವಂ ಎಂಬುವುಗಳನ್ನು ಸೂಚಿಸುವ ಜೀವಾತ್ಮ ಪರಮಾತ್ಮಗಳ ಕುರಿತಾದ ಸ್ಪಷ್ಟ ಅರಿವಿನಲ್ಲೇ ಸದಾ ಮನಸ್ಸನ್ನು ತೊಡಗಿಸಿರುವುದು ಎಂದರ್ಥ. ತತ್ವಜ್ಞಾನದ ಗುರಿಯ ಪ್ರಯೋಜನವಾದ ಮೋಕ್ಷದ ಬಗ್ಗೆ ಅರಿವು, ಅಂದರೆ ಮೋಕ್ಷವು ಜೀವನದ ಅತ್ಯುತ್ತಮವಾದ ಗುರಿ ಎಂಬುದನ್ನು ಮನಗಾಣುವುದು ಎಂದರ್ಥ. ಇದು ಜಂಬ ಪಡೆದಿರುವುದು, ಅದಂಬ ಇತ್ಯಾದಿ ಯಾವ 20 ಹೇಳಲಾಯಿತೋ ಇದು ಜ್ಞಾನಕ್ಕೆ ಸಾಧನವಾದ್ದರಿಂದ ಜ್ಞಾನ ಎಂದು ಹೇಳಲ್ಪಟ್ಟಿದೆ. ಇದಕ್ಕಿಂತ ಬೇರೆಯಾದದ್ದು, ಇದಕ್ಕೆ ವಿರುದ್ಧವಾದದ್ದು ಎಂದರೆ ಜಂಬ ಪಡುವುದು ಇತ್ಯಾದಿ ಏನಿದೆಯೋ ಅದು ಜ್ಞಾನಕ್ಕೆ ತಡೆಯಾದ್ದರಿಂದ ವಸಿಷ್ಠರೇ ಮೊದಲಾದವರಿಂದ ಅವು ಅಜ್ಞಾನ ಎಂದು ಹೇಳಲ್ಪಟ್ಟಿದೆ. ಆದ್ದರಿಂದ ಜಂಬ ಪಡುವುದು ಇತ್ಯಾದಿಗಳ ವಿರುದ್ಧ ಗುಣಗಳನ್ನು ಎಲ್ಲ ಬಗೆಯಿಂದಲೂ ತ್ಯಜಿಸಬೇಕು ಎಂದರ್ಥ. ಹೀಗೆ ಮೇಲೆ ಹೇಳಿದ 20 ಸಾಧನಗಳಿಂದ ಯಾವುದನ್ನು ಅರಿಯಬೇಕೋ ಅದನ್ನು ಮುಂದಿನ 6 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಾನೆ. ಜ್ಞೇಯಂ ಪ್ರವಕ್ಷ್ಯಾಮಿ ಯಜ್ಞಾತ್ವಾಮೃತಮಶ್ನುತೆ ಅನಾದಿಮತ್ ಪರಂ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ. ಅರಿಯಬೇಕಾದದ್ದು ಯಾವುದೋ ಅದನ್ನು ನಿನಗೆ ಹೇಳುತ್ತೇನೆ. ಯಾವುದನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಹೊಂದುವೆಯೋ ಅಂಥದ್ದನ್ನು ಹೇಳುತ್ತೇನೆ. ಅದು ಅನಾದಿ ಪರಬ್ರಹ್ಮ, ಅದು ಸತ್ ಅಲ್ಲ ಅಸತ್ ಅಲ್ಲ ಎಂದು ಹೇಳಲ್ಪಟ್ಟಿದೆ. ಅನಾದಿಮತ್ ಅಂದರೆ ಆದಿಮತ್ ನ ಭವತಿ ಇತಿ ಅನಾದಿಮತ್, ಆದಿಯುಳ್ಳದ್ದು ಅಲ್ಲ ಎಂದು ಅನಾದಿ ಎನಿಸಿದೆ. ಅನಾದಿ ಎಂಬುದಾಗಿ ಬಹುವ್ರೀಹಿ ಸಮಾಸದಿಂದಲೇ ಆದಿಯಿಲ್ಲದ್ದು ಎಂಬ ಅರ್ಥ ಮೂಡಿಬಂದರೂ ಮತ್ತೆ ಮತು ಪ್ರತ್ಯಯವನ್ನು ಬಳಸಿರುವುದು ಛಾಂದಸ ಪ್ರಯೋಗ, ಅಂದರೆ ಶ್ಲೋಕದ ಛಂದಸ್ಸಿನ ಪೂರೈಕೆಗಾಗಿ ಬಳಸಿದ್ದು ಎಂದು ತಿಳಿಯಬೇಕು. ಅಥವಾ ಅನಾದಿಮತ್ಪರಂ ಎಂಬುದಾಗಿ ಶಬ್ದ ಬಿಡಿಸಿಕೊಳ್ಳಬೇಕು. ಅರಿಯಬೇಕಾದದ್ದು ಯಾವುದೋ ಅದನ್ನು ಹೇಳುತ್ತೇನೆ. ಕೇಳುಗನಲ್ಲಿ ಹಂಬಲ ವ್ಯಾಕುಲತೆ ಉಂಟಾಗುವುದಕ್ಕಾಗಿ ಆ ಜ್ಞಾನವನ್ನು ಗಳಿಸಿಕೊಂಡರೆ ಸಿಗುವ ಫಲವನ್ನು ಹೇಳುತ್ತಾನೆ. ಯಾವುದನ್ನು ಅಂದರೆ ನಾನು ಹೇಳಲಿರುವುದನ್ನು ತಿಳಿದುಕೊಂಡು ಅಮೃತತ್ವವನ್ನು ಮೋಕ್ಷವನ್ನು ಹೊಂದುವೆ. ಯಾವುದದು
ಅನಾದಿಯಾದದ್ದು, ಪರ ಎಂದರೆ ತನಗಿಂತಲೂ ಮಿಗಿಲಾದದ್ದಿಲ್ಲದ ಬ್ರಹ್ಮ, ಅಥವಾ ಅನಾದಿಮತ್ ಪರಮ ಎಂಬ ಶಬ್ದಗಳನ್ನು ಅನಾದಿ ಮತ್ಪರಂ ಎಂಬುದಾಗಿ ಬಿಡಿಸಿಕೊಳ್ಳಬೇಕು. ಆಗ ಮತ್ಪರಂ ಎಂಬುದರ ಅರ್ಥ ಹೀಗಾಗುತ್ತದೆ. ವಿಷ್ಣುವಾದ ಎಂದರೆ ಸರ್ವವ್ಯಾಪಿ ವಿಭುವಾದ, ನನ್ನ ಸರ್ವಶ್ರೇಷ್ಠವಾದ ನಿರ್ಗುಣವಾದ ರೂಪ ಬ್ರಹ್ಮ ಎಂದರ್ಥ. ಅದನ್ನೇ ಬಿಡಿಸಿ ಹೇಳುತ್ತಾನೆ. ಅದು ಸತ್ ಅಲ್ಲ, ಅಸತ್ ಅಲ್ಲ ಎಂದು ಹೇಳಲ್ಪಟ್ಟಿದೆ. ವಿಧಾಯಕ ಶಾಸ್ತ್ರವಾಕ್ಯದ ವಿಷಯವನ್ನು ಸತ್ ಎನ್ನಲಾಗುತ್ತದೆ, ನಿಷೇಧಿಸುವ ಶಾಸ್ತ್ರದ ವಾಕ್ಯದ ವಿಷಯವನ್ನು ಅಸತ್ ಎನ್ನಲಾಗುತ್ತದೆ. ಆದರೆ ಇದು ಅಂದರೆ ಬ್ರಹ್ಮವು ಈ ಎರಡಕ್ಕಿಂತಲೂ ಭಿನ್ನವಾದದ್ದು, ಸತ್ ಮತ್ತು ಅಸತ್ ಎರಡಕ್ಕಿಂತಲೂ ಭಿನ್ನವಾದದ್ದು. ಏಕೆಂದರೆ ಅದು ಬುದ್ಧಿಗೆ, ಅಂತಃಕರಣಕ್ಕೆ ನಿಲುಕುವಂತಹುದಲ್ಲ ಎಂದರ್ಥ. ಅಲ್ಲ, ಬ್ರಹ್ಮವು ಸತ್ ಮತ್ತು ಅಸತ್ಗಿಂತ ಬೇರೆ ಎನ್ನುವುದಾದರೆ ಇದೆಲ್ಲವೂ ಬ್ರಹ್ಮವೇ, ಇವೆಲ್ಲವೂ ಬ್ರಹ್ಮವಲ್ಲದೆ ಬೇರೆಯಲ್ಲ ಮುಂತಾದ ಶ್ರುತಿವಾಕ್ಯಗಳಿಗೆ ವಿರುದ್ಧವಾಗಿತ್ತಲ್ಲ ಎಂಬ ಪ್ರಶ್ನೆ ಹೇಳಬಹುದು. ಇದನ್ನು ಊಹಿಸಿ ಇವನ ಪರಮಶ್ರೇಷ್ಠ ಶಕ್ತಿಯು ಬಹುಬಗೆಯದು ಎಂದು ಹೇಳಲಾಗಿದೆ. ಇವನ ಜ್ಞಾನ, ಬಲ, ಕ್ರಿಯೆ ಇವು ಸ್ವಾಭಾವಿಕವಾದದ್ದು, ಅಂದರೆ ಅವನೊಳಗೆ ಅವು ಸಹಜವಾಗಿಯೇ ಇರುವಂಥವು ಮುಂತಾದ ಶ್ರುತಿವಾಕ್ಯಗಳು ತಿಳಿಸುವಂತೆ ಬ್ರಹ್ಮವು ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಎಲ್ಲದರ ಆತ್ಮವಾಗಿರುವುದನ್ನು ಅಥವಾ ಎಲ್ಲೆಲ್ಲೂ ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವುದನ್ನು ತೋರಿಸುತ್ತಾ ಮುಂದಿನ 5 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಾನೆ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಅದು ಎಲ್ಲೆಡೆಯಲ್ಲೂ ಕೈಕಾಲುಗಳುಳ್ಳದ್ದು, ಎಲ್ಲೆಡೆಯಲ್ಲೂ ಕಣ್ಣು, ತಲೆ, ಬಾಯಿಗಳು ಉಳ್ಳದ್ದು, ಎಲ್ಲೆಡೆಯಲ್ಲೂ ಕಿವಿಗಳುಳ್ಳದ್ದು, ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡು ಇದೆ. ಸರ್ವತಃ ಪಾಣಿಪಾದಂ, ಸರ್ವತಃ ಪಾಣಯಃ ಪಾದಶ್ಚ ಯಸ್ಯತಂ, ಯಾವುದಕ್ಕೆ ಎಲ್ಲೆಡೆಯಲ್ಲೂ ಕೈಗಳು ಮತ್ತು ಕಾಲುಗಳಿವೆಯೋ ಅದು. ಸರ್ವತೋಕ್ಷಿ ಶಿರೋಮುಖಂ, ಸರ್ವತಃ ಅಕ್ಷೀಣಿ ಶಿರಾಂಸಿ ಮುಖಾನಿ ಚ ಯಸ್ಯ ತತ್, ಯಾವುದಕ್ಕೆ ಎಲ್ಲೆಡೆಯಲ್ಲೂ ಕಣ್ಣುಗಳು, ತಲೆಗಳು ಮತ್ತು ಬಾಯಿಗಳು ಇವೆಯೋ ಅದು. ಅದು ಎಲ್ಲೆಡೆಯಲ್ಲೂ ಕೈಕಾಲುಗಳುಳ್ಳದ್ದು, ಎಲ್ಲೆಡೆಯಲ್ಲೂ ಕಣ್ಣು, ತಲೆ, ಬಾಯಿಗಳುಳ್ಳದ್ದು, ಎಲ್ಲೆಡೆಯಲ್ಲೂ ಕಿವಿಗಳುಳ್ಳದ್ದು, ಅಂದರೆ ದನಿಯನ್ನು ಕೇಳಿಸಿಕೊಳ್ಳುವ ಇಂದ್ರಿಯಗಳುಳ್ಳದ್ದು ಆಗಿರುವಂತಹ ಅದು ಲೋಕದಲ್ಲಿ ಎಲ್ಲವನ್ನೂ ಆವರಿಸಿಕೊಂಡು ವ್ಯಾಪಿಸಿಕೊಂಡು ಇದೆ. ಸಕಲ ಪ್ರಾಣಿಗಳ ಕೈಗಳು ಇತ್ಯಾದಿ ಉಪಾಧಿಗಳ ಅಂದರೆ ಅಂಗಾಂಗಗಳ ಇತ್ಯಾದಿಗಳ ಮೂಲಕ ಎಲ್ಲ ಕಾರ್ಯ ಚಟುವಟಿಕೆಗಳಿಗೂ ಆ ಬ್ರಹ್ಮವು ಆಧಾರವಾಗಿ ಇದೆ ಎಂದರ್ಥ. ಮತ್ತು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಆ ಬ್ರಹ್ಮವು ಎಲ್ಲ ಇಂದ್ರಿಯಗಳ ಗುಣಗಳಲ್ಲಿ ಬೆಳಗುತ್ತದೆ, ಕಾಣಿಸಿಕೊಳ್ಳುತ್ತದೆ. ಆದರೂ ಯಾವುದೇ ಇಂದ್ರಿಯವೂ ಇಲ್ಲದ್ದು, ಆಸಕ್ತಿ ಇಲ್ಲದ್ದು, ಮತ್ತು ಆದರೂ ಎಲ್ಲವನ್ನೂ ಸಲಹುತ್ತದೆ, ನಿರ್ಗುಣವಾದದ್ದು, ಮತ್ತು ಅಥವಾ ಆದರೂ ಗುಣಗಳ ಪಾಲಕ. ಸರ್ವೇಂದ್ರಿಯ ಗುಣಾಭಾಸಂ ಅಂದರೆ ಸರ್ವೇಷಾಂ ಇಂದ್ರಿಯಾಣಾಂ ಗುಣೇಶು ಭಾಸತೆ ಇತಿ ತಥಾ, ಎಲ್ಲ ಇಂದ್ರಿಯಗಳ ಗುಣಗಳಲ್ಲಿ ಆಯಾಯ ಇಂದ್ರಿಯಗಳು ಗ್ರಹಿಸಬಲ್ಲ ವಿಷಯಗಳ ರೂಪದಲ್ಲಿ ಬೆಳಗುತ್ತದೆ, ಕಾಣಿಸಿಕೊಳ್ಳುತ್ತದೆ. ಸರ್ವಾಣಿ ಇಂದ್ರಿಯಾಣಿ ಗುಣಾಂಚ ತತ್ತದ್ವಿಷಯಾನ್ ಆಭಾಸಯತಿ ಆಭಾಸಯತಿ ಇತಿ ವಾ, ಅಥವಾ ಹೀಗೂ ವಿಗ್ರಹ ಹೇಳಬಹುದು. ಎಲ್ಲ ಇಂದ್ರಿಯಗಳನ್ನು ಮತ್ತು ಅವುಗಳ ಗುಣಗಳನ್ನು ಅಂದರೆ ಶಬ್ದ, ಸ್ಪರ್ಶ ಇತ್ಯಾದಿ ಆಯಾ ಇಂದ್ರಿಯ ವಿಷಯಗಳನ್ನು ಬೆಳಗುತ್ತದೆ, ವ್ಯಕ್ತಪಡಿಸುತ್ತದೆ. ಸರ್ವಭೃತ್ ಸರ್ವಂ ಬಿಭರ್ತಿ ಇತಿ, ಎಲ್ಲವನ್ನೂ ಸಲಹುತ್ತದೆ ಎಂದು ಸರ್ವಭೃತ್ ಎನಿಸಿದೆ. ಗುಣಭೋಕ್ತೃ ಗುಣಾನಾಂ ಭೋಕ್ತೃ, ಗುಣಗಳ ಪಾಲಕ, ರಕ್ಷಕ. ಕಣ್ಣು ಮೊದಲಾದ ಎಲ್ಲ ಇಂದ್ರಿಯಗಳ ಗುಣಗಳಲ್ಲಿ ರೂಪ ಮೊದಲಾದವುಗಳಲ್ಲಿ ಆಯಾ ವಿಷಯ ವಸ್ತುವಾಗಿ ಬೆಳಗುತ್ತದೆ, ಕಾಣಿಸಿಕೊಳ್ಳುತ್ತದೆ. ಅಥವಾ ಹೀಗೂ ಅರ್ಥವಾಗಬಹುದು, ಎಲ್ಲ ಇಂದ್ರಿಯಗಳನ್ನು ಮತ್ತು ಗುಣಗಳನ್ನು ಆಯಾಯ ವಿಷಯ ವಸ್ತುಗಳನ್ನು ಬೆಳಗುತ್ತದೆ, ವ್ಯಕ್ತಪಡಿಸುತ್ತದೆ ಎಂದು. ಯಾವುದೇ ಇಂದ್ರಿಯವೂ ಇಲ್ಲದ್ದು, ಶ್ರುತಿ ಹೇಳುವಂತೆ ಅವನು ಅಂದರೆ ಪರಮಾತ್ಮನು ಕಾಲುಗಳಿಲ್ಲದಿದ್ದರೂ ವೇಗವಾಗಿ ಹೋಗಬಲ್ಲನು,
ಕೈಗಳಿಲ್ಲದಿದ್ದರೂ ಎಲ್ಲವನ್ನೂ ಗ್ರಹಿಸಬಲ್ಲನು, ತೆಗೆದುಕೊಳ್ಳಬಲ್ಲನು, ಹಿಡಿದುಕೊಳ್ಳಬಲ್ಲನು. ಅವನು ಕಣ್ಣುಗಳಿಲ್ಲದೆ ಕಾಣುತ್ತಾನೆ, ಕಿವಿಗಳಿಲ್ಲದೆ ಕೇಳುತ್ತಾನೆ ಇತ್ಯಾದಿ. ಆಸಕ್ತಿ ಇಲ್ಲದ್ದು ಅಂದರೆ ಅಂಟು ಇಲ್ಲದ್ದು, ಆದರೂ ಕೂಡ ಎಲ್ಲವನ್ನೂ ಸಲಹುತ್ತದೆ, ಎಲ್ಲಕ್ಕೂ ಆಧಾರವಾಗಿದೆ. ಅದೇ ಅಂದರೆ ಆ ಬ್ರಹ್ಮವೇ ನಿರ್ಗುಣವಾದದ್ದು, ತತ್ವ ಮೊದಲಾದ ಗುಣಗಳಿಲ್ಲದ್ದು ಮತ್ತು ಸತ್ವ ಮೊದಲಾದ ಗುಣಗಳ ಪಾಲಕ, ರಕ್ಷಕ. ಬಹಿರಂತಶ್ಚ ಭೂತಾನಾಂ ಅಚರಂಚರಮೇವ ಚ ಸೂಕ್ಷ್ಮತ್ವಾತ್ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ಚ ತತ್. ಅದು ಅಂದರೆ ಬ್ರಹ್ಮವು ಎಲ್ಲ ಜೀವಿಗಳ ಒಳಗೂ ಹೊರಗೂ ಇದೆ. ಅದು ಅಚರ ಮತ್ತು ಚರ, ಸೂಕ್ಷ್ಮವಾಗಿರುವುದರಿಂದ ಅದನ್ನು ಅರಿಯಲು ಸಾಧ್ಯವಿಲ್ಲ. ಅದು ದೂರದಲ್ಲಿದೆ ಮತ್ತು ಹತ್ತಿರದಲ್ಲಿದೆ. ಬಳೆ ಬೆಂಡೋಲೆಗಳಲ್ಲಿ ಬಂಗಾರವು ವ್ಯಾಪಿಸಿರುವಂತೆ, ನೀರಿನ ಅಲೆಗಳ ಒಳಗೂ ಹೊರಗೂ ನೀರೇ ಇರುವಂತೆ, ತನ್ನಿಂದಲೇ ಉತ್ಪನ್ನವಾದ ಚರ ಅಚರ ಜೀವಿಗಳ ಹೊರಗೂ ಒಳಗೂ ಅದೇ ಬ್ರಹ್ಮವೇ ಇದೆ. ಅಚರ ಅಂದರೆ ಸ್ಥಾವರ, ಚಲಿಸದ, ಮತ್ತು ಚರ ಅಂದರೆ ಜಂಗಮ, ಚಲಿಸುವ ವಸ್ತುಗಳೆಲ್ಲವೂ ಅದೇ ಆಗಿದೆ. ಏಕೆಂದರೆ ಉತ್ಪನ್ನವಾದದ್ದೆಲ್ಲವೂ ಮೂಲ ವಸ್ತುವಿನದೇ ಇನ್ನೊಂದು ರೂಪ ಅಲ್ಲವೇ? ಹೀಗಿದ್ದರೂ ಕೂಡ ಸೂಕ್ಷ್ಮವಾಗಿರುವುದರಿಂದ, ಆಕಾರ ಇತ್ಯಾದಿ ಇಲ್ಲದ್ದರಿಂದ ಅರಿಯಲು ಸಾಧ್ಯವಿಲ್ಲ. ಇದು ಅದು ಎಂಬುದಾಗಿ ಬೆರಳಿಟ್ಟು ತೋರಿಸುವಂತೆ ಅದನ್ನು ಸ್ಪಷ್ಟವಾಗಿ ತಿಳಿಯಲು ಆಗುವುದಿಲ್ಲ. ಆದ್ದರಿಂದಲೇ ಅಜ್ಞಾನಿಗಳಿಗೆ ಅದು ಲಕ್ಷಗಟ್ಟಲೆ ಯೋಜನೆಗಳಷ್ಟು ಆಚೆಗಿದೆಯೋ ಎಂಬಂತೆ ದೂರದಲ್ಲಿದೆ. ಸವಿಕಾರವಾದ ಅಂದರೆ ಬದಲಾವಣೆ ಹೊಂದುವ ಪ್ರಕೃತಿಯ ಆಚೆಗಿರುವುದರಿಂದ ಅಜ್ಞಾನಿಗಳಿಗೆ ಹಾಗೆ ತೋರುತ್ತದೆ. ಮತ್ತು ಜ್ಞಾನಿಗಳಿಗಾದರೂ ಬ್ರಹ್ಮವು ಅವರ ಅಂತರಾತ್ಮವೇ ಆಗಿರುವುದರಿಂದ ಅದು ಅತ್ಯಂತ ಹತ್ತಿರದಲ್ಲಿದೆ. ಅಜ್ಞಾನಿಗಳಿಗೆ ಮಾತ್ರ ಪ್ರಕೃತಿಯ ಆಚೆಗೆ ಬಹಳ ದೂರದಲ್ಲಿದೆ. ಜ್ಞಾನಿಗಳಿಗೆ ಅವರ ಅಂತರಾತ್ಮವೇ ಆಗಿರುವುದರಿಂದ ಅತ್ಯಂತ ಹತ್ತಿರದಲ್ಲಿದೆ. ವೇದ ಮಂತ್ರಗಳು ಹೇಳುತ್ತವೆ, ಅದು ಚಲಿಸುತ್ತದೆ, ಅದು ಚಲಿಸುವುದಿಲ್ಲ, ಅದು ದೂರದಲ್ಲಿದೆ, ಆದರೂ ಹತ್ತಿರದಲ್ಲಿದೆ, ಅದು ಇವೆಲ್ಲದರ ಒಳಗೂ ಇದೆ ಮತ್ತು ಅದು ಇವೆಲ್ಲದರ ಹೊರಗೂ ಇದೆ. ಏ ಜತಿ ಚಲಿಸುತ್ತದೆ, ನೈ ಜತಿ ಚಲಿಸುವುದಿಲ್ಲ, ತದುವು ಅಂತಿಕೆ, ಅದು ಹತ್ತಿರದಲ್ಲಿದೆ. ಈ ರೀತಿಯಾಗಿ ನಾವು ವೇದ ಮಂತ್ರಗಳಲ್ಲಿ ಪದಗಳನ್ನು ಬಿಡಿಸಿಕೊಳ್ಳಬೇಕು. ಮತ್ತು ಅವಿಭಕ್ತಂಚ ಭೂತೇಷು ವಿಭಕ್ತಮಿವ ಚ ಸ್ಥಿತಂ ಭೂತಭರ್ತ್ರ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ. ಅದು ವಸ್ತುಗಳಲ್ಲಿ ಅವಿಭಕ್ತವಾಗಿರುವುದು ಅಂದರೆ ವಿಭಾಗವಾಗದೇ ಇದೆ ಮತ್ತು ವಿಭಾಗಗೊಂಡಂತೆ ಇದೆ. ಅರಿಯಲ್ಪಡಬೇಕಾದ ಅದು ಅಂದರೆ ಆ ಬ್ರಹ್ಮವು ಎಲ್ಲ ವಸ್ತುಗಳ ಪಾಲಕ, ಸಂಹಾರಕ ಮತ್ತು ಸೃಷ್ಟಿಕರ್ತ. ಭೂತಭರ್ತೃ ಅಂದರೆ ಭೂತಾನಾಂ ಭರ್ತೃ, ಎಲ್ಲ ವಸ್ತುಗಳ ಪಾಲಕ. ಅದು ಸ್ಥಾವರ ಜಂಗಮ ರೂಪದಲ್ಲಿರುವ ವಸ್ತುಗಳಲ್ಲಿ ಅವಿಭಕ್ತವಾಗಿರುವುದು, ಕಾರಣ ಸ್ವರೂಪದಿಂದ ವಿಭಾಗವಾಗಿಲ್ಲ. ಆದರೆ ಜಗತ್ತಿಗೆ ಮೂಲ ಕಾರಣ ಏನಿದೆಯೋ ಅದು ವಿಭಾಗವಾಗಿಲ್ಲ. ಈ ವಿಶ್ವವು ಅದರಿಂದ ಹುಟ್ಟಿ ಬಂದಿದ್ದರೂ ಕೂಡ ಅದು ಮಾತ್ರ ಎಂದಿನಂತೆ ಪೂರ್ಣವಾಗಿಯೇ ಇದೆ, ಅಖಂಡವಾಗಿಯೇ ಇದೆ, ವಿಭಾಗವಾಗಿಲ್ಲ. ಮತ್ತು ಕಾರ್ಯರೂಪದಲ್ಲಿ ಅಂದರೆ ತನ್ನದೇ ವ್ಯಕ್ತರೂಪವಾದ ಈ ವಿಶ್ವದಲ್ಲಿ ಆ ಬ್ರಹ್ಮವು ವಿಭಾಗಗೊಂಡಂತೆ, ಭಾಗವಾದಂತೆ ಇದೆ, ನೆಲೆಸಿದೆ. ಹಿಂದೆ ಹೇಳಿದ ಅರಿಯಲ್ಪಡಬೇಕಾದ ಅದು ಸ್ಥಿತಿ ಕಾಲದಲ್ಲಿ ಎಲ್ಲ ವಸ್ತುಗಳ ಪಾಲಕ, ಪೋಷಕ ಮತ್ತು ಪ್ರಳಯ ಕಾಲದಲ್ಲಿ ಸಂಹಾರಕ, ನುಂಗುವಂತಹುದು ಮತ್ತು ಸೃಷ್ಟಿಕಾಲದಲ್ಲಿ ನಾನಾ ರೂಪಗಳಿಂದ ವ್ಯಕ್ತಗೊಳ್ಳುವ ಮೂಲಕ ಸೃಷ್ಟಿಕರ್ತೃ, ಆ ಬ್ರಹ್ಮವೇ ಸೃಷ್ಟಿಕರ್ತೃ, ಹುಟ್ಟಿಸುವಂತಹದ್ದು ಅಲ್ಲದೆ ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಠಿತಂ. ಅದು ಜ್ಯೋತಿಗಳಿಗೂ ಜ್ಯೋತಿ, ಕತ್ತಲಿನ ಆಚೆ ಇರುವಂಥದ್ದು ಎನ್ನಲಾಗಿದೆ. ಅದು ಜ್ಞಾನ, ಜ್ಞೇಯ, ಜ್ಞಾನದಿಂದ ಪಡೆಯಬೇಕಾದದ್ದು ಮತ್ತು ಎಲ್ಲರ ಹೃದಯದಲ್ಲಿ ನೆಲೆಗೊಂಡಿದೆ. ಇಲ್ಲಿ ಜ್ಞಾನಗಮ್ಯಂ ಎಂದರೆ ಜ್ಞಾನೇನ ಗಮ್ಯಂ, ಜ್ಞಾನದಿಂದ ಪಡೆಯಬೇಕಾದದ್ದು. ವಿಷ್ಠಿತಂ ಎಂದರೆ ವಿಶೇಷೇಣ ಸ್ಥಿತಂ, ವಿಶೇಷವಾಗಿ ನೆಲೆಸಿದ್ದು.
ದಿಷ್ಟಿತಾಂ ಎಂದರೆ ಅಧಿಷ್ಠಾಯ ಸ್ಥಿತಂ, ಆಧರಿಸಿಕೊಂಡು ನೆಲೆಸಿದೆ ಎಂದರ್ಥ. ಅದು ಜ್ಯೋತಿಗಳಿಗೂ ಜ್ಯೋತಿ, ಚಂದ್ರ ಸೂರ್ಯ, ಅದು ಜ್ಯೋತಿಗಳಿಗೂ ಜ್ಯೋತಿ ಅಂದರೆ ಚಂದ್ರ ಸೂರ್ಯ ಮುಂತಾದ ಜ್ಯೋತಿಗಳನ್ನು ಬೆಳಗುವಂತಹದ್ದು ಅದು. ಏಕೆಂದರೆ ಶ್ರುತಿ ಹೇಳುತ್ತದೆ, ಯಾವ ತೇಜಸ್ಸಿನಿಂದ ಹೊತ್ತಿಸಲ್ಪಟ್ಟು ಸೂರ್ಯ ಬೆಳಗುತ್ತಿರುವನೋ ಅಲ್ಲಿ ಸೂರ್ಯ ಬೆಳಗುವುದಿಲ್ಲ, ಚಂದ್ರ ತೊಳಗುವುದಿಲ್ಲ, ತಾರೆ ಮಿನುಗುವುದಿಲ್ಲ, ಮಿಂಚು ಹೊಳೆಯುವುದಿಲ್ಲ. ಇನ್ನು ಬೆಂಕಿಯಲ್ಲಿ ಅದು ಬೆಳಗುತ್ತಿರುವ ಅವನನ್ನೇ, ಆತ್ಮನನ್ನೇ ಅನುಸರಿಸಿ ಎಲ್ಲವೂ ಬೆಳಗುತ್ತಿದೆ. ಅವನ ಪ್ರಕಾಶದಿಂದಲೇ ಅಂದರೆ ಆತ್ಮನ ಪ್ರಕಾಶದಿಂದಲೇ ಇದೆಲ್ಲವೂ, ವಿಶ್ವವೆಲ್ಲವೂ ಹೊಳೆಯುತ್ತಿದೆ. ಆದ್ದರಿಂದಲೇ ಅದು ಅಂದರೆ ಬ್ರಹ್ಮವು ಕತ್ತಲಿನ ಅಜ್ಞಾನದ ಆಚೆ ಇರುವಂಥದ್ದು, ಅಜ್ಞಾನವೆಂಬ ಕತ್ತಲಿನ ಸೋಂಕು ಇಲ್ಲದ್ದು ಎನ್ನಲಾಗಿದೆ. ಶ್ರುತಿ ಹೇಳುತ್ತದೆ, ಆತ್ಮನು ಸೂರ್ಯನಂಥ ಕಾಂತಿಯುಳ್ಳವನು, ಕತ್ತಲೆಯ ಆಚೆಗಿರುವನು. ಅದೇ ಬ್ರಹ್ಮವೇ ಜ್ಞಾನ ಬುದ್ಧಿಯ ಅಂದರೆ ಅರಿಯುವುದು, ಆಲೋಚಿಸುವುದು ಇತ್ಯಾದಿ ಜ್ಞಾನ ಬುದ್ಧಿಯ ಚಟುವಟಿಕೆಯಾಗಿ ವ್ಯಕ್ತಗೊಳ್ಳುತ್ತದೆ. ಮತ್ತು ಅದೇ ರೂಪ ಇತ್ಯಾದಿಯಾಗಿ ಜ್ಞೇಯ ಅಂದರೆ ಅರಿಯಬೇಕಾದದ್ದು ಆಗಿದೆ ಮತ್ತು ಜ್ಞಾನದಿಂದ ಪಡೆಯಬೇಕಾದದ್ದು. ಹೇಗೆ ಜಂಬ ಪಡೆದಿರುವುದು, ಅದಂಬ ಇತ್ಯಾದಿ ಹಿಂದೆ ಹೇಳಿದಂತಹ ಜ್ಞಾನ ಸಾಧನಗಳಿಂದ ಹೊಂದಬೇಕಾದದ್ದು ಎಂದರ್ಥ. ಜ್ಞಾನದಿಂದ ಪಡೆಯಬೇಕಾದದ್ದು ಯಾವುದು ಎಂಬುದನ್ನೇ ಸ್ಪಷ್ಟಪಡಿಸುತ್ತಾನೆ. ಎಲ್ಲರ ಅಂದರೆ ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಗೊಂಡಿದೆ, ತನ್ನ ಸ್ವರೂಪದಿಂದ ಜಾರದಂತೆ ವಿಶೇಷವಾಗಿ ನೆಲೆಸಿದೆ. ಧಿಷ್ಠಿತಾಂ, ಧಿಷ್ಠಿತಂ ಎಂಬ ಪಾಠಭೇದದಲ್ಲಿ ಆಶ್ರಯಿಸಿಕೊಂಡು ನೆಲೆಸಿದೆ ಎಂದು ಅರ್ಥ. ಇನ್ನು ಮುಂದಿನ ಶ್ಲೋಕದಲ್ಲಿ ಜ್ಞಾನಕ್ಕೆ ಅಧಿಕಾರಿ ಯಾರು, ಜ್ಞಾನದ ಫಲ ಏನು ಎಂಬುದನ್ನು ಹೇಳುವುದರೊಡನೆ ಈವರೆಗೆ ಹೇಳಿದ ಕ್ಷೇತ್ರ ಇತ್ಯಾದಿಗಳ ವಿಷಯವನ್ನು ಕೊನೆಗೊಳಿಸುತ್ತಾನೆ. ಈ ಶ್ಲೋಕದಲ್ಲಿ ಜ್ಞಾನಕ್ಕೆ ಯಾರು ಅಧಿಕಾರಿ ಅಂದರೆ ಜ್ಞಾನವನ್ನು ಗಳಿಸಲು ಅರ್ಹನಾದವನು ಯಾರು, ಜ್ಞಾನದ ಫಲವೇನು ಎಂಬುದನ್ನು ಹೇಳುವುದರೊಂದಿಗೆ ಇದುವರೆಗೆ ಹೇಳಿದಂತಹ ವಿಷಯಗಳಿಗೆ ಉಪಸಂಹಾರವನ್ನು ಭಗವಂತ ಮಾಡುತ್ತಾನೆ. ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ ಮದ್ಭಕ್ತಯೇ ತದ್ವಿಜ್ಞಾಯ ಮದ್ಭಾವಾಯೋಪಪದ್ಯತೆ. ಹೀಗೆ ಕ್ಷೇತ್ರ ಅಂತೆಯೇ ಜ್ಞಾನ ಮತ್ತು ಜ್ಞೇಯ ಇವು ಸಂಕ್ಷೇಪವಾಗಿ ಹೇಳಲ್ಪಟ್ಟವು. ನನ್ನ ಭಕ್ತನು ಇದನ್ನು ಅರಿತುಕೊಂಡು ನನ್ನ ಭಾವವನ್ನು ಹೊಂದಲು ಅರ್ಹನಾಗುತ್ತಾನೆ. ಹೀಗೆ ಮಹಾಭೂತಗಳು ಎಂಬಲ್ಲಿಂದ ಧೃತಿಯವರೆಗಿನ ಕ್ಷೇತ್ರ ಅಂತೆಯೇ ಜಂಬ ಪಡೆದಿರುವುದು ಎಂಬಲ್ಲಿಂದ ತತ್ವಜ್ಞಾನದ ಗುರಿಯ ಬಗ್ಗೆ ಅರಿವು ಎಂಬಲ್ಲಿನವರೆಗೆ, ಜ್ಞಾನ ಮತ್ತು ಇದು ಅನಾದಿ ಪರಬ್ರಹ್ಮ ಎಂಬಲ್ಲಿಂದ ನೆಲೆಗೊಂಡಿದೆ ಎಂಬಲ್ಲಿಯವರೆಗೆ, ಜ್ಞೇಯ ಅಂದರೆ ಅರಿಯಬೇಕಾದದ್ದು ಇವು ವಸಿಷ್ಠರೇ ಮೊದಲಾದವರಿಂದ ವಿಸ್ತಾರವಾಗಿ ಹೇಳಲ್ಪಟ್ಟ, ಎಲ್ಲವೂ ಕೂಡ ನನ್ನಿಂದ ಸಂಕ್ಷೇಪವಾಗಿ ಹೇಳಲ್ಪಟ್ಟವು ಎಂದು ಭಗವಂತನು ಯಾವುದನ್ನು ಇದನ್ನಾದರೂ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಗುಣಲಕ್ಷಣಗಳುಳ್ಳ ನನ್ನ ಭಕ್ತನು ಅರಿತುಕೊಂಡು ನನ್ನ ಭಾವವನ್ನು ಹೊಂದಲು ಅಂದರೆ ಬ್ರಹ್ಮತ್ವವನ್ನು ಪಡೆಯಲು ತಾನು ಬ್ರಹ್ಮವೇ ಆಗಲು ಅರ್ಹನಾಗುತ್ತಾನೆ, ಯೋಗ್ಯನಾಗುತ್ತಾನೆ ಎಂಬ ವಿಚಾರಗಳನ್ನು ಈ ಶ್ಲೋಕದಲ್ಲಿ ಉಪಸಂಹಾರ ಮಾಡಿದ್ದಾನೆ. ಇನ್ನು ಹೀಗೆ ಆ ಕ್ಷೇತ್ರ ಯಾವುದು, ಯಾವ ಬಗೆಯದು ಎಂಬುದನ್ನು ಇಲ್ಲಿಯ ತನಕ ವಿವರಿಸಲಾಯಿತು. ಈಗಲಾದರೂ ಪ್ರಕೃತಿ ಪುರುಷರೇ ಸಂಸಾರಕ್ಕೆ, ಹುಟ್ಟು ಸಾವುಗಳಿಂದ ಕೂಡಿದ ಬಹಿರ್ಮುಖ ಜೀವನಕ್ಕೆ ಕಾರಣ ಎಂಬುದನ್ನು ತಿಳಿಸುತ್ತಾ ಹಿಂದೆ ಪ್ರಸ್ತಾಪಿಸಿದ ಪ್ರಶ್ನೆಗಳಿಗೆ ಭಗವಂತನು ಉತ್ತರಿಸುತ್ತಾ ಹೋಗುತ್ತಾನೆ. ಭಗವಂತನು ಕ್ಷೇತ್ರವು ಯಾವ ವಿಕಾರವುಳ್ಳದ್ದು, ಯಾವುದರಿಂದ ಹುಟ್ಟಿದ್ದು, ಯಾವ ರೂಪಗಳುಳ್ಳದ್ದು ಈ ಕುರಿತಾಗಿ ಇನ್ನಷ್ಟು ವಿಸ್ತಾರವಾಗಿ ಹೇಳುತ್ತಿರುವನು. ಪ್ರಕೃತಿಂ ಪುರುಷಂಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತು ಪುರುಷ ಇವೆರಡೂ ಕೂಡ ಅನಾದಿ ಎಂದು ತಿಳಿ, ವಿಕಾರಗಳು ಮತ್ತು ಗುಣಗಳು ಪ್ರಕೃತಿಯಿಂದ ಹುಟ್ಟಿದವು ಎಂದು ತಿಳಿ. ಪ್ರಕೃತಿ ಸಂಭವಾನ್ ಅಂದರೆ ಪ್ರಕೃತೇಹ ಸಂಭವಾನ್, ಪ್ರಕೃತಿಯಿಂದ ಹುಟ್ಟಿದವುಗಳನ್ನು. ಇಲ್ಲಿ ಪ್ರಕೃತಿ ಪುರುಷರಿಗೆ ಆದಿ ಇದೆ ಎನ್ನುವುದಾದರೆ ಅವುಗಳಿಗೂ ಕಾರಣವಾದ ಅಂದರೆ ಅವುಗಳ ಹುಟ್ಟಿಗೂ ಕಾರಣವಾದ ಮತ್ತೊಂದು ಪ್ರಕೃತಿ ಇದೆ ಎನ್ನಬೇಕಾಗುತ್ತದೆ. ಆಗ ಅನವಸ್ಥೆ ಉಂಟಾಗುತ್ತದೆ. ಆದ್ದರಿಂದ ಇವೆರಡೂ ಅನಾದಿ ಎಂದು ತಿಳಿ.
ಪ್ರಕೃತಿಯು ಅನಾದಿಯಾದ ಈಶ್ವರನ ಭಗವಂತನ ಶಕ್ತಿಯಾದ್ದರಿಂದ ಅದೂ ಕೂಡ ಅನಾದಿ. ಪುರುಷನೂ ಕೂಡ ಅವನ ಅಂದರೆ ಈಶ್ವರನ ಅಂಶವೇ, ಆದ್ದರಿಂದ ಅದು ಅನಾದಿಯೇ. ಈ ವಿಷಯದಲ್ಲಿ ಪರಮೇಶ್ವರ ಅಂದರೆ ಭಗವಂತ ಹಾಗೂ ಅವನ ಶಕ್ತಿಗಳು ಅನಾದಿ ಮತ್ತು ನಿತ್ಯ ಎಂಬುದನ್ನು ಭಾಷ್ಯಕಾರರಾದ ಶ್ರೀಮತ್ ಶಂಕರ ಭಗವತ್ಪಾದರು ಅಂದರೆ ಶ್ರೀ ಶಂಕರಾಚಾರ್ಯರು ತುಂಬು ವಿಸ್ತಾರವಾದ ಬರಹದ ಮೂಲಕ ದೃಢಪಡಿಸಿರುವುದರಿಂದ ನಾವು ಅದನ್ನು ಮತ್ತೆ ವಿವರಿಸಲು ಇಲ್ಲಿ ಹೋಗುವುದಿಲ್ಲ. ಶರೀರ, ಇಂದ್ರಿಯ ಮೊದಲಾದ ವಿಕಾರಗಳು ಮತ್ತು ಸತ್ವಾದಿ ಗುಣಗಳ ಪರಿಣಾಮಗಳಾದ ಅಂದರೆ ತ್ರಿಗುಣಗಳಿಂದ ಉಂಟಾಗುವ ಸುಖ, ದುಃಖ, ಮೋಹ ಮೊದಲಾದ ಗುಣಗಳು ಪ್ರಕೃತಿಯಿಂದ ಹುಟ್ಟಿದವು, ಉತ್ಪನ್ನವಾದವು ಎಂದು ತಿಳಿ. ವಿಕಾರಗಳು ಪ್ರಕೃತಿಯಿಂದ ಹುಟ್ಟಿದವು ಎಂಬುದನ್ನು ತೋರಿಸುತ್ತಾ ಸಂಸಾರಕ್ಕೆ ಹುಟ್ಟು ಸಾವುಗಳಿಂದ ಕೂಡಿದ ಬಹಿರ್ಮುಖ ಜೀವನಕ್ಕೆ ಪುರುಷನು ಕಾರಣ ಎಂಬುದನ್ನು ತಿಳಿಸುತ್ತಾನೆ. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತುರುಚ್ಯತೆ. ಕಾರ್ಯಕಾರಣಗಳ ಉತ್ಪತ್ತಿಗೆ ಪ್ರಕೃತಿಯು ಕಾರಣ ಎಂದು ಹೇಳಲ್ಪಟ್ಟಿದೆ. ಸುಖ ದುಃಖಗಳ ಅನುಭವಕ್ಕೆ, ಭೋಕ್ತೃತ್ವಕ್ಕೆ ಪುರುಷನು ಕಾರಣ ಎಂದು ಹೇಳಲ್ಪಟ್ಟಿದೆ. ಕಾರ್ಯ ಶರೀರ ಕರಣಗಳು ಸುಖ ದುಃಖಾದಿಗಳನ್ನು ಅನುಭವಿಸಲು ಉಪಕರಣಗಳಾದ ಇಂದ್ರಿಯಗಳು. ಅವುಗಳ ಉತ್ಪತ್ತಿಗೆ ಅಂದರೆ ಅವು ಆಯಾ ರೂಪದಿಂದ ತೋರಿಕೊಳ್ಳುವುದಕ್ಕೆ ಪ್ರಕೃತಿಯು ಕಾರಣ ಎಂದು ಕಪಿಲಾದಿಗಳಿಂದ ಹೇಳಲ್ಪಟ್ಟಿದೆ. ಪುರುಷನು ಜೀವ, ಪ್ರಕೃತಿಯಿಂದ ಉಂಟಾದ ಸುಖ ದುಃಖಗಳ ಅನುಭವಕ್ಕೆ ಅವನು ಕಾರಣ. ಇಲ್ಲಿನ ಅಭಿಪ್ರಾಯ ಇದು. ಅಚೇತನವಾದ ಪ್ರಕೃತಿಯು ಸ್ವಯಂ ತಾನೇ ಕಾರಣವಾಗಲಾರದು ಅಂದರೆ ಕರ್ತೃವಾಗಲಾರದು ಎಂಬುದು ನಿಜವಾದರೂ, ಹಾಗೆಯೇ ಪುರುಷನಿಗೆ ಬದಲಾವಣೆ ಎಂಬುದು ಇಲ್ಲವಾದ್ದರಿಂದ ಅವನು ಸುಖ ದುಃಖಾದಿಗಳ ಅನುಭವಕ್ಕೆ ಕಾರಣನಾಗಲಾರ ಅಂದರೆ ಭೋಕ್ತೃವಾಗಲಾರ ಎಂಬುದು ನಿಜವಾದರೂ, ಇಲ್ಲಿ ಕಾರಣವಾಗುವುದು ಕರ್ತೃ ಅಥವಾ ಭೋಕ್ತೃ ಆಗುವುದು ಎಂದರೆ ಆಯಾಯ ಕ್ರಿಯೆ ನೆರವೇರುವಂತಾಗುವುದು ಎಂದಷ್ಟೇ ಅರ್ಥ. ಅದಾದರೂ ಚೇತನದ ಪೂರ್ವ ಕರ್ಮ ಫಲದ ಫಲದಿಂದ ಅಚೇತನದಲ್ಲೂ ಸಾಧ್ಯವಿದೆ. ಅಂದರೆ ಜೀವಾತ್ಮನ ಪೂರ್ವ ಕರ್ಮದ ದೆಸೆಯಿಂದ ಪ್ರಕೃತಿಯಲ್ಲಿ ಕರ್ತೃತ್ವ ತೋರಿಬರಲು ಸಾಧ್ಯವಿದೆ. ಅದು ಹೇಗೆಂದರೆ, ಬೆಂಕಿ ಮೇಲ್ಮುಖವಾಗಿ ಉರಿದಂತೆ, ಗಾಳಿ ಅಡ್ಡಲಾಗಿ ಬೀಸುವಂತೆ, ಕರುವಿನ ಪೂರ್ವ ಕರ್ಮ ಫಲದಿಂದ ಕೆಚ್ಚಲಿನಿಂದ ಹಾಲು ಇಳಿದಂತೆ ಇತ್ಯಾದಿ. ಆದ್ದರಿಂದ ಪುರುಷನ ಸಾನ್ನಿಧ್ಯದಿಂದಾಗಿ ಅಂದರೆ ಪುರುಷನ ಇರುವಿಕೆಯ ಪ್ರಭಾವದಿಂದ ಪ್ರಕೃತಿಗೆ ಕರ್ತೃತ್ವವು ಹೇಳಲ್ಪಟ್ಟಿದೆ. ಅಂದರೆ ಕಾರ್ಯಕಾರಣಗಳ ಉತ್ಪತ್ತಿಗೆ ಪ್ರಕೃತಿಯು ಕಾರಣ ಎನಿಸುತ್ತದೆ. ಅನುಭವವಾದರೂ ಅಂದರೆ ಭೋಕ್ತೃತ್ವವಾದರೂ ಸುಖ ದುಃಖಗಳನ್ನು ಅರಿಯುವುದು ಎಂಬುದೇನಿದೆಯೋ ಅದು ಚೇತನದ ಗುಣವೇ ಆಗಿದೆ. ಹೀಗಾಗಿ ಪ್ರಕೃತಿಯ ಸಾಮೀಪ್ಯದ ದೆಸೆಯಿಂದ ಪುರುಷನಿಗೆ ಭೋಕ್ತೃತ್ವವು ಅಂದರೆ ಸುಖ ದುಃಖಗಳ ಅನುಭವಕ್ಕೆ ಕಾರಣನು ಎಂದು ಹೇಳಲ್ಪಟ್ಟಿದೆ. ಹೀಗಿದ್ದರೂ ಕೂಡ ಅವಿಕಾರಿಯು ಜನ್ಮರಹಿತನು ಆದವನಿಗೆ ಭೋಕ್ತೃತ್ವವು ಹೇಗೆ ಉಂಟಾಗುತ್ತದೆ ಎಂದರೆ ಅದಕ್ಕೆ ಭಗವಂತನು ಉತ್ತರವಾಗಿ ಹೇಳುತ್ತಾನೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಏಕೆಂದರೆ ಪುರುಷನು ಪ್ರಕೃತಿಯಲ್ಲಿ ಇದ್ದುಕೊಂಡು ಪ್ರಕೃತಿಯಿಂದ ಹುಟ್ಟಿದ ಗುಣಗಳನ್ನು ಅನುಭವಿಸುತ್ತಾನೆ. ಇವನು ಒಳ್ಳೆಯ ಮತ್ತು ಕೆಟ್ಟ ಯೋನಿಗಳಲ್ಲಿ ಹುಟ್ಟುವುದಕ್ಕೆ ಗುಣಸಂಗವು ಕಾರಣ. ಗುಣಸಂಗ ಎಂದರೆ ಗುಣೈಹಿ ಸಂಗ, ಗುಣಗಳೊಡನೆ ಸಂಗ, ಗುಣಗಳೊಡನೆ ಸೇರುವುದು. ಸದಸದ್ಯೋನಿ ಜನ್ಮಸು ಎಂದರೆ ಸತೀಷು ಅಸತೀಷು ಯೋನಿಷು ಜನ್ಮಾನಿ ತೇಷು, ಒಳ್ಳೆಯ ಕೆಟ್ಟ ಯೋನಿಗಳಲ್ಲಿ ಜನ್ಮಗಳು ಅವುಗಳಲ್ಲಿ. ಅಂದರೆ ಏಕೆಂದರೆ ಪುರುಷನು ಪ್ರಕೃತಿಯಲ್ಲಿ ಅದರಿಂದ ಅಂದರೆ ಪ್ರಕೃತಿಯಿಂದ ಉತ್ಪನ್ನವಾದ ದೇಹದಲ್ಲಿ ತಾದಾತ್ಮ್ಯದಿಂದ ಅಂದರೆ ದೇಹದೊಡನೆ ಒಂದಾಗಿ ಬೆರೆಯುವುದರಿಂದ ಇದ್ದುಕೊಂಡು ಆ ಕಾರಣದಿಂದಲೇ ಅಂದರೆ ತಾನು ದೇಹ ಎಂದು ಭ್ರಮಿಸುವುದರಿಂದಲೇ ಅದರಿಂದ ಅಂದರೆ ಪ್ರಕೃತಿಯಿಂದ ಹುಟ್ಟಿದ ಸುಖ ದುಃಖಾದಿಗಳನ್ನು ಅನುಭವಿಸುತ್ತಾನೆ. ಮತ್ತು ಈ ಪುರುಷನು ಒಳ್ಳೆಯ ಯೋನಿಗಳಲ್ಲಿ ಅಂದರೆ ದೇವತೆಗಳು ಮೊದಲಾದ ಯೋನಿಗಳಲ್ಲಿ ಮತ್ತು ಕೆಟ್ಟ ಯೋನಿಗಳಲ್ಲಿ ಮೃಗಗಳು ಮೊದಲಾದ ಯೋನಿಗಳಲ್ಲಿ ಹುಟ್ಟುವುದಕ್ಕೆ
ಗುಣಸಂಗವು ಅಂದರೆ ಶುಭ ಅಶುಭ ಕರ್ಮಗಳನ್ನು ಮಾಡುವ ಇಂದ್ರಿಯಗಳೊಡನೆ ಸಂಗವು. ಇಂದ್ರಿಯಗಳಲ್ಲಿನ ಆಸಕ್ತಿಯು ಇಂದ್ರಿಯಗಳೊಡನೆ ಕೂಡಿಕೊಳ್ಳುವುದು ಕಾರಣ ಎಂದು ಅರ್ಥ. ಹೀಗೆ ಈ ರೀತಿಯಲ್ಲಿ ಪ್ರಕೃತಿಯು ತನಗಿಂತ ಬೇರೆ ಎಂಬ ವಿವೇಕ ಇಲ್ಲದ್ದರಿಂದಲೇ ಪುರುಷನಿಗೆ ಸಂಸಾರ ಅಂದರೆ ಹುಟ್ಟು ಸಾವುಗಳಿಂದ ಕೂಡಿದ ಬಹಿರ್ಮುಖ ಜೀವನ, ಶರೀರದಲ್ಲಿನ ಬದುಕು ತಗಲಿಕೊಳ್ಳುತ್ತದೆ. ಆದರೆ ನಿಜದಲ್ಲಿ ಅಲ್ಲ. ಅಂದರೆ ನಿಜಕ್ಕೂ ಸ್ವತಃ ಪುರುಷನೇ ಅಂದರೆ ಆತ್ಮವೇ ಹುಟ್ಟಿ ಸಾಯುವುದಿಲ್ಲ ಎಂದರ್ಥ. ಈ ಅಂಶವನ್ನು ಮನಗಾಣಿಸುವ ಉದ್ದೇಶದಿಂದ ಅವನ ಅಂದರೆ ಪುರುಷನ ಸ್ವರೂಪವನ್ನು ಭಗವಂತನು ಇಲ್ಲಿ ಹೇಳುತ್ತಿದ್ದಾನೆ. ಉಪದೃಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಪರಮಾತ್ಮೇತಿ ಚಾಪ್ಯುಕ್ತ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿ ಪರಮ ಪುರುಷನು ಸಾಕ್ಷಿಯಾಗಿ ನೋಡುವವನು, ಅನುಮತಿ ಕೊಡುವವನು, ಪೋಷಕ, ರಕ್ಷಕ, ಹಿರಿಯೊಡೆಯ ಅಂದರೆ ಮಹೇಶ್ವರ, ಪರಮಾತ್ಮ ಎಂದು ಹೇಳಲ್ಪಟ್ಟಿರುತ್ತಾನೆ. ಮಹೇಶ್ವರ ಅಂದರೆ ಮಹಾನ್ ಚ ಅಸೌ ಈಶ್ವರ ಚ, ಹಿರಿಯನು ಮತ್ತು ಒಡೆಯನೂ ಆದವನು. ಪ್ರಕೃತಿಯಿಂದ ಹುಟ್ಟಿದ ಈ ದೇಹದಲ್ಲಿದ್ದರೂ ಕೂಡ ಪುರುಷನು ಪರನು ಅಂದರೆ ದೇಹಕ್ಕಿಂತ ಬೇರೆಯೇ ಆದವನು. ಅಂದರೆ ಅದರ ಗುಣಧರ್ಮಗಳೊಡನೆ ಅಂದರೆ ದೇಹದ ಗುಣಧರ್ಮಗಳೊಡನೆ ಸೇರಿದವನಲ್ಲ ಎಂದರ್ಥ. ಇದಕ್ಕೆ ಕಾರಣ ಅವನು ನೋಡುವವನು ದೇಹಕ್ಕಿಂತ ಬೇರೆಯೇ ಆಗಿದ್ದುಕೊಂಡು ಬಳಿಯಲ್ಲೇ ನಿಂತು ನೋಡುವ ಸಾಕ್ಷಿ ಎಂದರ್ಥ. ಹಾಗೆಯೇ ಅನುಮತಿ ಕೊಡುವವನು ಅಂದರೆ ಅನುಮೋದಿಸುವ ವ್ಯಕ್ತಿಯಂತೆ ತನ್ನ ಸನ್ನಿಧಿ ಮಾತ್ರದಿಂದಲೇ ಅನುಗ್ರಹ ಮಾಡುತ್ತಾನೆ, ನೆರವಾಗುತ್ತಾನೆ. ಶ್ರುತಿಯು ಹೇಳುತ್ತದೆ, ಆತ್ಮನು ಸಾಕ್ಷಿ, ಚೇತನ, ಉಪಾಧಿಗಳಿಲ್ಲದವನು ಮತ್ತು ನಿರ್ಗುಣ. ಹಾಗೆಯೇ ಈಶ್ವರ ಸ್ವರೂಪದಿಂದ ಅಂದರೆ ಪ್ರಭುರೂಪದಿಂದ ಅವನು ಪೋಷಕ, ಸಲಹುವವನು ಎಂದು ಹೇಳಲ್ಪಟ್ಟಿರುತ್ತಾನೆ. ಮತ್ತು ರಕ್ಷಕ ಅಂದರೆ ಪಾಲಕ ಎಂದು, ಮತ್ತು ಹಿರಿಯೊಡೆಯ, ಚತುರ್ಮುಖ ಬ್ರಹ್ಮಾದಿಗಳ ಅಧಿಪತಿ ಎಂದು, ಮತ್ತು ಪರಮಾತ್ಮ ಅಂತರ್ಯಾಮಿ ಅಂದರೆ ಜೀವಿಗಳ ಒಳಗೇ ಇದ್ದು ನಿಯಂತ್ರಿಸುವವನು ಎಂದು ಶ್ರುತಿ ಹೇಳುತ್ತದೆ. ಇವನು ಎಲ್ಲ ಜೀವಿಗಳ ಅಧಿಪತಿ, ಇವನು ಎಲ್ಲ ಜೀವಿಗಳ ಒಡೆಯ, ಇವನು ಎಲ್ಲ ಜೀವಿಗಳ ಪಾಲಕ ಎನ್ನಲಾಗಿದೆ. ಹೀಗೆ ಪ್ರಕೃತಿ ಪುರುಷರು ಬೇರೆ ಬೇರೆ ಎಂಬುದನ್ನು ಅರಿತವನನ್ನು ಭಗವಂತನು ಇಲ್ಲಿ ಹೊಗಳುತ್ತಾನೆ. ಯಯೇವಂ ವೇತ್ತಿ ಪುರುಷಂ ಪ್ರಕೃತಿಂಚ ಗುಣೈಃ ಸಹ ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಭಿಜಾಯತೆ. ಯಾರು ಹೀಗೆ ಪುರುಷನನ್ನು ಮತ್ತು ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ಅರಿತುಕೊಳ್ಳುವನೋ ಅವನು ಹೇಗೇ ಇದ್ದರೂ ಮತ್ತೆ ಹುಟ್ಟುವುದಿಲ್ಲ. ಅಂದರೆ ಯಾರು ಪುರುಷನನ್ನು ಹೀಗೆ ಅವನು ಸಾಕ್ಷಿ ಇತ್ಯಾದಿಯಾಗಿ ಅರಿತುಕೊಳ್ಳುವನೋ ಮತ್ತು ಗುಣಗಳಿಂದ ಕೂಡಿದ ಸುಖ ದುಃಖಾದಿ ಪರಿಣಾಮಗಳ ಸಮೇತವಾದ ಪ್ರಕೃತಿಯನ್ನು ಯಾರು ಅರಿತುಕೊಳ್ಳುವನೋ ಅವನು, ಆ ವ್ಯಕ್ತಿಯು ಹೇಗೇ ಇದ್ದರೂ ಅಂದರೆ ಶಾಸ್ತ್ರದ ವಿಧಿಗಳನ್ನು ಉಲ್ಲಂಘಿಸಿ ಹದ್ದು ಮೀರಿ ಈ ಲೋಕದಲ್ಲಿದ್ದರೂ ಕೂಡ ಅವನು ಮತ್ತೆ ಹುಟ್ಟುವುದಿಲ್ಲ, ಖಂಡಿತವಾಗಿ ಮುಕ್ತನಾಗುತ್ತಾನೆ ಎಂದು ಅರ್ಥ. ಇನ್ನು ಪ್ರಕೃತಿಗಿಂತ ಬೇರೆಯಾದ ಇಂತಹ ಆತ್ಮದ ಜ್ಞಾನವನ್ನು ಗಳಿಸಲು ಬದಲಿ ಸಾಧನಗಳನ್ನು ಮುಂದಿನ 2 ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೇ. ಕೆಲವರು ಧ್ಯಾನದ ಮೂಲಕ ಆತ್ಮನಲ್ಲಿ ಆತ್ಮದಿಂದ ಆತ್ಮನನ್ನು ನೋಡುತ್ತಾರೆ, ಇತರರು ಜ್ಞಾನದಿಂದ ಅಂದರೆ ಜ್ಞಾನ ಮಾರ್ಗದಿಂದ, ಮತ್ತಿತರರು ಯೋಗದಿಂದ, ಮತ್ತು ಕೆಲವರು ಕರ್ಮಯೋಗದಿಂದ ಕಾಣುತ್ತಾರೆ. ಕೆಲವರು ಧ್ಯಾನದ ಮೂಲಕ ಅಂದರೆ ಆತ್ಮದ ರೂಪವನ್ನು ತಳೆದ ವೃತ್ತಿಗಳನ್ನೇ ಮತ್ತೆ ಮತ್ತೆ ತಂದುಕೊಳ್ಳುವುದರ ಮೂಲಕ ಆತ್ಮನಲ್ಲಿ ಮತ್ತು ದೇಹದಲ್ಲಿ ಆತ್ಮದಿಂದ ಮನಸ್ಸಿನಿಂದ, ಆತ್ಮದಿಂದ ಎಂದರೆ ಮನಸ್ಸಿನಿಂದ ಈ ಆತ್ಮನನ್ನು ನೋಡುತ್ತಾರೆ. ಇತರರಾದರೋ ಜ್ಞಾನದಿಂದ ಪ್ರಕೃತಿ ಪುರುಷರು ಬೇರೆ ಬೇರೆ ಎಂಬುದನ್ನು ಮನನ ಮಾಡುವುದರಿಂದ, ಮತ್ತಿತರರು ಅಷ್ಟ ಅಂಗಗಳುಳ್ಳ ಯೋಗದಿಂದ ಮತ್ತು ಕೆಲವರು ಕರ್ಮಯೋಗದಿಂದ ನೋಡುತ್ತಾರೆ ಎಂಬುದನ್ನು ಎಲ್ಲಕ್ಕೂ ಸೇರಿಸಿಕೊಳ್ಳಬೇಕು.
ಈ ಧ್ಯಾನಾದಿಗಳಲ್ಲಿ ಒಂದು ಸಮುಚಿತವಾದ ಕ್ರಮ ಇದ್ದರೂ ಕೂಡ ಆಯಾಯ ಮಾರ್ಗದಲ್ಲಿನ ಸಾಧಕರ ನಿಷ್ಠೆಯಲ್ಲಿ ವ್ಯತ್ಯಾಸವಿರುವುದರಿಂದ ಧ್ಯಾನಾದಿಗಳನ್ನು ಬದಲಿ ಸಾಧನಗಳು ಎನ್ನಲಾಗಿದೆ. ಇನ್ನು ತುಂಬಾ ಮಂದ ಸಾಧಕರಿಗಾಗಿ ಸಂಸಾರವನ್ನು ದಾಟಿಸುವ ಉಪಾಯವನ್ನು ಭಗವಂತ ಹೇಳುತ್ತಾನೆ. ಅನ್ಯೇ ತ್ವೇವಮಜಾನಂತ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿತರಂತ್ಯೇವ ಮೃತ್ಯುಂ ಶ್ರುತಿಪರಾಯಣಾಃ. ಆದರೆ ಮತ್ತಿತರರು ಹೀಗೆ ಅರಿಯದೆ ಬೇರೆಯವರಿಂದ ಕೇಳಿ ಉಪಾಸಿಸುತ್ತಾರೆ. ಅಂತಹ ಕೇಳುವುದರಲ್ಲಿ ನಿಷ್ಠೆಯುಳ್ಳವರು ಕೂಡ ಮೃತ್ಯುವನ್ನು ಖಂಡಿತ ದಾಟುತ್ತಾರೆ. ಆದರೆ ಮತ್ತಿತರರು ಅಂದರೆ ಜ್ಞಾನ, ಯೋಗ ಮೊದಲಾದ ಮಾರ್ಗದಿಂದ ಹೀಗೆ ಇಂತಹ ಸಾಕ್ಷಿತನಾಗಿತ್ಯಾದಿ ಗುಣಗಳಿಂದ ಕೂಡಿದ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಅರಿಯದೆ ಬೇರೆಯವರಿಂದ ಅಂದರೆ ಆಚಾರ್ಯರಿಂದ ಉಪದೇಶದ ಮೂಲಕ ಕೇಳಿ ಉಪಾಸಿಸುತ್ತಾರೆ, ಧ್ಯಾನಿಸುತ್ತಾರೆ. ಆದರೆ ಅಂತಹವರೂ ಕೂಡ ಶ್ರದ್ಧೆಯಿಂದ ಉಪದೇಶವನ್ನು ಕೇಳುವುದರಲ್ಲಿ ನಿಷ್ಠೆಯುಳ್ಳವರಾಗಿದ್ದುಕೊಂಡು ನಿಧಾನವಾಗಿ ಮೃತ್ಯುವನ್ನು ಅಂದರೆ ಸಂಸಾರವನ್ನು, ಹುಟ್ಟು ಸಾವುಗಳನ್ನು ಖಂಡಿತ ದಾಟುತ್ತಾರೆ. ನಿಷ್ಕಾಮ ಕರ್ಮಯೋಗವನ್ನು 3ನೇ, 4ನೇ, 5ನೇ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ ಮತ್ತು ಧ್ಯಾನವನ್ನು, ಯೋಗವನ್ನು ಕ್ರಮವಾಗಿ 6 ಮತ್ತು 8ನೇ ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಅಲ್ಲದೆ ಧ್ಯಾನಾದಿಗಳು ಜ್ಞಾನದ ಮೂಲಕ ವಿವೇಚಿಸಲ್ಪಟ್ಟ ಅಂದರೆ ಶರೀರ, ಮನಸ್ಸು ಇತ್ಯಾದಿಗಳಿಗಿಂತ ಬೇರೆ ಎಂದು ಅರಿಯಲ್ಪಟ್ಟ ಆತ್ಮದ ಕುರಿತಾದದ್ದು. ಆದ್ದರಿಂದ ಈ ಅಧ್ಯಾಯದ ಕೊನೆಯವರೆಗೂ ಭಗವಂತನು ಜ್ಞಾನವನ್ನೇ ವಿವರಿಸುತ್ತಾ ಹೇಳುತ್ತಾನೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ. ಎಲೈ ಭರತ ಕುಲದಲ್ಲಿ ಶ್ರೇಷ್ಠನೇ, ಸ್ಥಾವರ ಜಂಗಮ ರೂಪವಾದ ಯಾವುದೇ ವಸ್ತು ಉತ್ಪನ್ನವಾದರೂ ಅದು ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ ಉತ್ಪನ್ನವಾಗಿದೆ ಎಂದು ತಿಳಿ. ಯಾವುದೇ ಒಂದು ವಸ್ತು ಉತ್ಪನ್ನವಾದರೂ ಅದೆಲ್ಲ ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ, ಅವಿವೇಕದಿಂದ ಕವಿಯುವ ಭ್ರಾಂತಿಯ ದೆಸೆಯಿಂದ, ಕ್ಷೇತ್ರ ಕ್ಷೇತ್ರಜ್ಞರಲ್ಲಿ ಉಂಟಾದ ತಾದಾತ್ಮ್ಯದಿಂದ ಉತ್ಪನ್ನವಾಗಿದೆ ಎಂದು ತಿಳಿ. ಅವಿವೇಕದ ದೆಸೆಯಿಂದ ಉಂಟಾಗುವ ಸಂಸಾರದ ಅಂದರೆ ಹುಟ್ಟು ಸಾವುಗಳ ಕುರಿತಾಗಿ ಹೇಳಿ ಬಳಿಕ ಈಗ ಅದನ್ನು ನೀಗಲು ಅಂದರೆ ಹುಟ್ಟು ಸಾವುಗಳನ್ನು ತೊಲಗಿಸಲು ಪ್ರತ್ಯೇಕವಾದ ಆತ್ಮದ ಅಂದರೆ ಪ್ರಕೃತಿಗಿಂತ ಬೇರೆಯೇ ಆದ ಆತ್ಮದ ಸಾಕ್ಷಾತ್ಕಾರವನ್ನು ಕುರಿತು ಭಗವಂತ ಹೇಳುತ್ತಾನೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ವಂ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲ ಜೀವಿಗಳಲ್ಲೂ ಸಮವಾಗಿರುವವನು, ನಾಶ ಹೊಂದುವವುಗಳಲ್ಲಿ ಅವಿನಾಶಿಯಾದವನು ಆದ ಪರಮೇಶ್ವರನನ್ನು ಅಂದರೆ ಸರ್ವಶ್ರೇಷ್ಠ ಪ್ರಭುವನ್ನು ಯಾರು ನೋಡುವನೋ ಅವನು ನೋಡುತ್ತಾನೆ. ಸ್ಥಾವರ ಜಂಗಮ ರೂಪವಾದ ಎಲ್ಲ ಜೀವಿಗಳಲ್ಲೂ ನಿರ್ಗುಣನಾಗಿ ಅಂದರೆ ಶುದ್ಧ ಅಸ್ತಿತ್ವವಾಗಿ ಅಂದರೆ ಕೇವಲ ಎರವು ಆಗಿ ಹೇಗೆ ಸಮಾನನಾಗಿರುವನೋ ಹಾಗಿರುವ ಪರಮಾತ್ಮನನ್ನು ಯಾರು ನೋಡುವನೋ ಮತ್ತು ಆ ಕಾರಣದಿಂದಲೇ ನಾಶ ಹೊಂದುವ ಆ ಜೀವಿಗಳಲ್ಲಿ ಅವಿನಾಶಿಯಾದವನು ಅವನು ಎಂಬುದಾಗಿ ಯಾರು ಸಾಕ್ಷಾತ್ಕರಿಸಿಕೊಳ್ಳುವನೋ ಅವನು ಮಾತ್ರವೇ ಸರಿಯಾಗಿ ನೋಡುತ್ತಾನೆ, ಮತ್ತಾರು ಅಲ್ಲ. ಯಾಕೆ ಅವನು ಮಾತ್ರವೇ ಸರಿಯಾಗಿ ನೋಡುತ್ತಾನೆ ಎಂದರೆ ಅದಕ್ಕೆ ಹೇಳುತ್ತಾನೆ. ಸಮಂ ಪಶ್ಯನ್ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಏಕೆಂದರೆ ಎಲ್ಲೆಲ್ಲೂ ಸಮವಾಗಿ ನೆಲೆಸಿರುವ ಈಶ್ವರನನ್ನು ಅಂದರೆ ಒಡೆಯನಾದ ಭಗವಂತನನ್ನು ನೋಡುತ್ತಿರುವವನು ಆತ್ಮದಿಂದ ಆತ್ಮನನ್ನು ಹಿಂಸಿಸುವುದಿಲ್ಲ. ಆದ್ದರಿಂದ ಅವನು ಪರಮಗತಿಯನ್ನು ಹೊಂದುತ್ತಾನೆ. ಸಮವಸ್ಥಿತಂ ಅಂದರೆ ಸಮ್ಯಕ್ ಅವಸ್ಥಿತಂ ಚೆನ್ನಾಗಿ ನೆಲೆಸಿರುವವನನ್ನು ಎಲ್ಲೆಲ್ಲೂ ಎಲ್ಲ ವಸ್ತುಗಳಲ್ಲೂ ಸಮವಾಗಿ ಕುಸಿಯದ ರೂಪದಿಂದ ತನ್ನ ಸ್ವರೂಪದಿಂದ ಜಾರದೆ ಚೆನ್ನಾಗಿ ನೆಲೆಸಿರುವ ಪರಮಾತ್ಮನನ್ನು ನೋಡುತ್ತಿರುವವನು ಆ ಕಾರಣದಿಂದ ಅಂದರೆ ಹಾಗೆ ನೋಡುತ್ತಿರುವುದರಿಂದ ಆತ್ಮದಿಂದ ಅಂದರೆ ತನ್ನಿಂದ ಅಂದರೆ ತಾನೇ ಆತ್ಮನನ್ನು ಹಿಂಸಿಸುವುದಿಲ್ಲ. ಅಜ್ಞಾನದಿಂದಾಗಿ
ಸತ್ ಚಿತ್ ಆನಂದ ರೂಪನಾದ ಆತ್ಮನನ್ನು ತಿರಸ್ಕರಿಸುವ ಮೂಲಕ ಕೊಲ್ಲುವುದಿಲ್ಲ. ಆದ್ದರಿಂದ ಪರಮಗತಿಯನ್ನು ಮೋಕ್ಷವನ್ನು ಹೊಂದುತ್ತಾನೆ. ಆದರೆ ಯಾರು ಹೀಗೆ ನೋಡುವುದಿಲ್ಲವೋ ಅವನು ನಿಜಕ್ಕೂ ದೇಹವನ್ನೇ ಆತ್ಮವೆಂದು ಕಾಣುತ್ತಾನೆ ಮತ್ತು ದೇಹದೊಂದಿಗೆ ಆತ್ಮನನ್ನು ಕೊಲ್ಲುತ್ತಾನೆ. ಶ್ರುತಿ ಹೇಳುವಂತೆ ಕುರುಡುಗತ್ತಲೆಯಿಂದ ಆವೃತವಾದವುಗಳು ನಿಜಕ್ಕೂ ಅಸುರರ ಲೋಕಗಳು. ಮತ್ತು ಯಾರು ಯಾರು ಆತ್ಮಘಾತಿಗಳಾದ ಅಂದರೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳದ ಜನರಿರುವರೋ ಅವರು ಮರಣದ ನಂತರ ಆ ಅಸುರ ಲೋಕಗಳನ್ನು ಸೇರುತ್ತಾರೆ. ಅಲ್ಲ, ಆತ್ಮನು ಬೇರೆ ಬೇರೆ ಜೀವಿಗಳ ಮೂಲಕ ಬಗೆ ಬಗೆಯಾಗಿ ಶುಭ ಅಶುಭ ಕರ್ಮಗಳನ್ನು ಮಾಡುತ್ತಿರುವುದರಿಂದ ಅವನಲ್ಲಿ ವೈಷಮ್ಯ ಅಂದರೆ ಅಸಮಾನತೆ ವೈವಿಧ್ಯ ಕಾಣಬರುತ್ತಿರುವಾಗ ಆತ್ಮನು ಜೀವಿಗಳಲ್ಲಿ ಸಮನಾಗಿರಲು ಹೇಗೆ ಸಾಧ್ಯ? ಈ ಪ್ರಶ್ನೆಯನ್ನು ಊಹಿಸಿಯೇ ಭಗವಂತ ಇಲ್ಲಿ ಹೇಳುತ್ತಾನೆ, ಪ್ರಕೃತ್ಯೇವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ಎಲ್ಲ ಬಗೆಯಿಂದಲೂ ಪ್ರಕೃತಿಯೇ ಕರ್ಮಗಳನ್ನು ಮಾಡುವಂಥದ್ದು ಎಂದು ಮತ್ತು ಹಾಗೆಯೇ ಆತ್ಮನ ಅಕರ್ತೃ ಎಂದು ಯಾರು ನೋಡುವನೋ ಅವನು ನೋಡುತ್ತಾನೆ. ಶರೀರ ಇಂದ್ರಿಯಗಳ ರೂಪವನ್ನು ತಾಳಿರುವ ಪ್ರಕೃತಿಯೇ ಎಲ್ಲ ಬಗೆಯಿಂದಲೂ ಎಲ್ಲ ರೀತಿಯಲ್ಲೂ ಕರ್ಮಗಳನ್ನು ಮಾಡುವಂಥದ್ದು ಎಂದು ಯಾರು ನೋಡುವನೋ ಮತ್ತು ಹಾಗೆಯೇ ಆತ್ಮನು ಅಕರ್ತೃ ದೇಹಾಭಿಮಾನದಿಂದ ಅಂದರೆ ಅಕರ್ತೃ ಎಂದರೆ ದೇಹಾಭಿಮಾನದಿಂದ ದೇಹವೇ ತಾನು ಎಂಬ ಭ್ರಾಂತಿಯಿಂದ ಮಾತ್ರವೇ ಆತ್ಮನಲ್ಲಿ ಕರ್ತೃತ್ವ ತೋರಿಬರುತ್ತದೆ. ಆದರೆ ನಿಜದಲ್ಲಿ ಅಲ್ಲ ಎಂದು ಯಾರು ನೋಡುವನೋ ಅವನು ಮಾತ್ರವೇ ಸರಿಯಾಗಿ ನೋಡುತ್ತಾನೆ, ಮತ್ತಾರು ಅಲ್ಲ. ಅಂದರೆ ಬೇರೆ ಯಾರು ಯಥಾರ್ಥವಾಗಿ ಕಾಣಲಾರರು ಎಂದರ್ಥ. ಎಲ್ಲ ಜೀವಿಗಳು ಪ್ರಕೃತಿಯಲ್ಲದೆ ಮತ್ತೇನಲ್ಲವಾದ್ದರಿಂದ ಅವುಗಳೆಲ್ಲ ಒಂದೇ, ಭೇದವೇ ಇಲ್ಲ. ಆದ ಕಾರಣ ಜೀವಿಗಳಲ್ಲಿ ಮೇಲ್ನೋಟಕ್ಕೆ ಪರಸ್ಪರ ಭೇದವಿದ್ದರೂ ಕೂಡ ಆತ್ಮನಲ್ಲಿ ಯಾರು ಭೇದವನ್ನು ನೋಡುವುದಿಲ್ಲವೋ ಅವನು ಬ್ರಹ್ಮತ್ವವನ್ನು ಹೊಂದುತ್ತಾನೆ ಎಂದು ಹೇಳುತ್ತಾನೆ. ಯದಾ ಭೂತ ಪೃಥಗ್ಭಾವಂ ಏಕಸ್ಥಮನುಪಶ್ಯತಿ ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಜೀವಿಗಳ ಬೇರೆ ಬೇರೆಯಾದ ಎರವು ಒಂದರಲ್ಲೇ ಅಂದರೆ ಪ್ರಕೃತಿಯಲ್ಲೇ ನೆಲೆಸಿರುವುದನ್ನು ಮತ್ತು ಅದರಿಂದಲೇ ಅಂದರೆ ಪ್ರಕೃತಿಯಿಂದಲೇ ಅವು ಹೊಮ್ಮಿ ಹರಡಿರುವುದನ್ನು ಯಾವಾಗ ನೋಡುವನೋ ಆಗ ಸಾಧಕನು ಬ್ರಹ್ಮವನ್ನು ಹೊಂದುತ್ತಾನೆ. ಸ್ಥಾವರ ಜಂಗಮ ರೂಪವಾದ ಜೀವಿಗಳ ಬೇರೆ ಬೇರೆಯಾದ ಎರವು ವಿಭಿನ್ನತೆ ಒಂದಕ್ಕಿಂತ ಒಂದು ಬೇರೆಯಾಗಿ ಇರುವುದನ್ನು, ಒಂದರಲ್ಲೇ ಭಗವಂತನ ಶಕ್ತಿರೂಪವಾದ ಪ್ರಕೃತಿಯೊಂದರಲ್ಲೇ ಪ್ರಳಯ ಕಾಲದಲ್ಲಿ ನೆಲೆಸಿರುವುದನ್ನು ಯಾರು ನೋಡುವನೋ ಅರಿಯುವನೋ ಮತ್ತು ಸೃಷ್ಟಿಕಾಲದಲ್ಲಿ ಅದರಿಂದಲೇ ಅಂದರೆ ಆ ಪ್ರಕೃತಿಯಿಂದಲೇ ಜೀವಿಗಳು ಹೊಮ್ಮೆ ಹರಡುವುದನ್ನು ಯಾವಾಗ ನೋಡುವನೋ ಆಗ ಜೀವಿಗಳು ನಿಜದಲ್ಲಿ ಪ್ರಕೃತಿಯಲ್ಲದೆ ಬೇರೇನೋ ಅಲ್ಲವಾದ್ದರಿಂದ ಜೀವಿಗಳಲ್ಲೂ ಕೂಡ ಅಭೇದವನ್ನು ಕಾಣುತ್ತಾ ಪರಿಪೂರ್ಣವಾದ ಬ್ರಹ್ಮವನ್ನು ಹೊಂದುತ್ತಾನೆ. ಅಂದರೆ ಸ್ವತಃ ಬ್ರಹ್ಮವೇ ಆಗುತ್ತಾನೆ ಎಂದರ್ಥ. ಹಾಗಿದ್ದರೂ ಕೂಡ ಪರಮಾತ್ಮನು ಸಂಸಾರಾವಸ್ಥೆಯಲ್ಲಿ ಇರುವಾಗ ಅಂದರೆ ಶರೀರ ಮನಸ್ಸುಗಳೊಳಗೆ ಸಿಕ್ಕಿಕೊಂಡು ಜೀವಾತ್ಮನಾಗಿರುವಾಗ ಅವನಿಗೆ ತನ್ನ ದೇಹದೊಡನೆ ಸಂಬಂಧವಿರುತ್ತದೆ. ಆ ಕಾರಣದಿಂದ ಅಂದರೆ ಆತ್ಮನು ದೇಹದೊಡನೆ ಸೇರಿಕೊಂಡಿದ್ದರಿಂದ ಹುಟ್ಟಿಕೊಂಡ ಕರ್ಮ ಹಾಗೂ ಅವುಗಳ ಫಲಗಳಾದ ಸುಖ ದುಃಖ ಇತ್ಯಾದಿಗಳಿಂದಾಗಿ ವೈಷಮ್ಯ ಅಂದರೆ ಅಸಮಾನತೆ ತಪ್ಪಿದ್ದಲ್ಲ. ಆದ್ದರಿಂದ ಸಮಾನವಾಗಿ ನೋಡಲು ಹೇಗೆ ಸಾಧ್ಯ ಎಂದರೆ ಅದಕ್ಕೆ ಹೇಳುತ್ತಾನೆ, ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ನ ಕರೋತಿ ನ ಲಿಪ್ಯತೆ. ಎಲೆ ಕುಂತಿ ಪುತ್ರನೇ, ಈ ಪರಮಾತ್ಮನು ಅನಾದಿಯಾದ್ದರಿಂದ ನಿರ್ಗುಣನಾದ್ದರಿಂದ ಅವ್ಯಯನು. ಶರೀರದಲ್ಲಿದ್ದರೂ ಕೂಡ ಅವನು ಕರ್ಮಗಳನ್ನು ಮಾಡುವುದಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಅಂದರೆ ಯಾವುದು ಸೃಷ್ಟಿಸಲ್ಪಟ್ಟಿದೆಯೋ ಅದು ಮಾತ್ರವೇ ಬದಲಾಗುತ್ತದೆ, ವ್ಯಯ ಹೊಂದುತ್ತದೆ, ನಶಿಸುತ್ತದೆ. ಮತ್ತು ಯಾವುದು ಗುಣಗಳಿಂದ ಕೂಡಿದ ವಸ್ತುವೋ
ಅದು ಆ ಗುಣಗಳು ನಶಿಸಿದಾಗ ತಾನು ನಾಶವಾಗುತ್ತದೆ. ಆದರೆ ಈ ಪರಮಾತ್ಮನಾದರೂ ಅನಾದಿ ನಿರ್ಗುಣ, ಆದ್ದರಿಂದ ಅವ್ಯಯನು ಅಂದರೆ ಬದಲಾಗದೇ ಇರುವವನು, ಅವಿಕಾರಿ ಎಂದರ್ಥ. ಆದ್ದರಿಂದ ಶರೀರದಲ್ಲಿದ್ದರೂ ಕೂಡ ಏನನ್ನೂ ಮಾಡುವುದಿಲ್ಲ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಳ್ಳುವುದಿಲ್ಲ. ಅದಕ್ಕೆ ಉದಾಹರಣೆ ಕೊಡುತ್ತಾನೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಎಲ್ಲೆಲ್ಲೂ ಹಬ್ಬಿರುವ ಆಕಾಶವು ತಾನು ಸೂಕ್ಷ್ಮವಾಗಿರುವುದರಿಂದ ಹೇಗೆ ಅಂಟಲ್ಪಡುವುದಿಲ್ಲವೋ ಹಾಗೆಯೇ ಎಲ್ಲ ದೇಹಗಳಲ್ಲಿರುವ ಆತ್ಮನು ಅಂಟಲ್ಪಡುವುದಿಲ್ಲ. ಎಲ್ಲೆಲ್ಲೂ ಅಂದರೆ ಎಲ್ಲ ಕಡೆ ಕೆಸರು ಇತ್ಯಾದಿಗಳಲ್ಲೂ ಇರುವ ಆಕಾಶವು ಸೂಕ್ಷ್ಮವಾಗಿರುವುದರಿಂದ, ಸಂಘವಿಲ್ಲದ್ದರಿಂದ ಅಂದರೆ ಅಂಟಿಕೊಳ್ಳುವ ಗುಣವಿಲ್ಲದ್ದರಿಂದ ಕೆಸರು ಇತ್ಯಾದಿಗಳಿಂದ ಹೇಗೆ ಅಂಟಲ್ಪಡುವುದಿಲ್ಲವೋ ಹಾಗೆಯೇ ಎಲ್ಲ ಉತ್ತಮ, ಮಧ್ಯಮ, ಸಾಮಾನ್ಯ ಅಥವಾ ಅಧಮ, ಕಳಪೆ ದೇಹಗಳಲ್ಲಿರುವ ಆತ್ಮನೂ ಕೂಡ ಅಂಟಲ್ಪಡುವುದಿಲ್ಲ. ಉತ್ತಮ, ಮಧ್ಯಮ, ಅಧಮ ಇಂತಹ ಯಾವುದೇ ದೇಹಗಳಲ್ಲಿರುವ ಆತ್ಮನೂ ಕೂಡ ಆ ದೇಹದ ಗುಣಗಳೊಂದಿಗೆ ಶರೀರದ ಗುಣದೋಷಗಳೊಡನೆ ಸೇರುವುದಿಲ್ಲ, ಬೆರೆಯುವುದಿಲ್ಲ ಎಂದರ್ಥ. ಅಸಂಗತ್ವದಿಂದಾಗಿ ಯಾವುದಕ್ಕೂ ಅಂಟುವುದಿಲ್ಲ ಎಂಬುದನ್ನು ಆಕಾಶದ ಉದಾಹರಣೆಯ ಮೂಲಕ ಹೇಳಲಾಯಿತು. ಈಗ ಆತ್ಮವು ಬೆಳಗುವಂಥದ್ದಾದ್ದರಿಂದ ಅದು ಯಾವುದನ್ನು ಬೆಳಗಿಸುತ್ತದೋ ಅದರ ಗುಣಗಳೊಡನೆ ಕೂಡ ತಾನು ಬೆರೆಯುವುದಿಲ್ಲ ಎಂಬುದನ್ನು ಸೂರ್ಯನ ಸಾಮತಿಯ ಮೂಲಕ ತಿಳಿಸುತ್ತಾನೆ. ಯಥಾ ಪ್ರಕಾಶಯತ್ಯೇಕ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಎಲೈ ಭರತ ಕುಲದಲ್ಲಿ ಹುಟ್ಟಿದವನೇ, ಒಬ್ಬನೇ ಸೂರ್ಯನು ಇಡೀ ಜಗತ್ತನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ಕ್ಷೇತ್ರಿಯು ಅಂದರೆ ಆಯಾಯ ಶರೀರದಲ್ಲಿ ಜೀವರೂಪದಿಂದ ನೆಲೆಸಿರುವ ಪರಮಾತ್ಮನು ಇಡೀ ಕ್ಷೇತ್ರವನ್ನು, ಸಕಲ ದೇಹಗಳನ್ನು ಬೆಳಗಿಸುತ್ತಾನೆ. ಈ ರೀತಿಯಾಗಿ ಈ ಅಧ್ಯಾಯದ ಅಭಿಪ್ರಾಯವನ್ನು ಹೇಳಿ ಮುಂದಿನ ಈ ಶ್ಲೋಕದಲ್ಲಿ ಉಪಸಂಹಾರ ಮಾಡುತ್ತಾನೆ. ಕ್ಷೇತ್ರ ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಯಾರು ಹೀಗೆ ಕ್ಷೇತ್ರಜ್ಞರ ನಡುವಿನ ವ್ಯತ್ಯಾಸವನ್ನು ಮತ್ತು ಜೀವಿಗಳ ಪ್ರಕೃತಿಯಿಂದ ಅಂದರೆ ಜೀವಿಗಳ ಹುಟ್ಟಿಗೆ ಕಾರಣವಾದ್ದರಿಂದ ಬಿಡಿಸಿಕೊಳ್ಳುವುದನ್ನು ಜ್ಞಾನದ ಕಣ್ಣಿನಿಂದ ಅರಿಯುವರೋ ಅವರು ಅತ್ಯಂತ ಶ್ರೇಷ್ಠವಾದದ್ದನ್ನು ಹೊಂದುತ್ತಾರೆ. ಹೀಗೆ ಹಿಂದೆ ಹೇಳಿದ ರೀತಿಯಲ್ಲಿ ಕ್ಷೇತ್ರಜ್ಞರ ನಡುವಿನ ವ್ಯತ್ಯಾಸವನ್ನು, ಭೇದವನ್ನು ವಿವೇಕ ಜ್ಞಾನದ ಕಣ್ಣಿನಿಂದ ಯಾರು ಅರಿಯುವರೋ ಮತ್ತು ಹಾಗೆಯೇ ಜೀವಿಗಳ ಹಿಂದೆ ಹೇಳಿದ ಈ ಪ್ರಕೃತಿಯಿಂದ ಬಿಡಿಸಿಕೊಳ್ಳಲು ಸಾಧನವಾದ ಅಂದರೆ ಮೋಕ್ಷಕ್ಕೆ ಸಾಧನವಾದ ಧ್ಯಾನ ಮೊದಲಾದವನ್ನು ಯಾರು ಅರಿಯುವರೋ ಅವರು ಅತ್ಯಂತ ಶ್ರೇಷ್ಠವಾದ ನೆಲೆಯನ್ನು ಅಂದರೆ ಪರಮ ಪದವನ್ನು ಹೊಂದುತ್ತಾರೆ. ವಿವಿಕ್ತೌ ಯೇನ ತತ್ವೇನ ಮಿಶ್ರೌ ಪ್ರಕೃತಿ ಪುರುಷೌ ತಂ ವಂದೇ ಪರಮಾನಂದಂ ನಂದನಂದನಮೀಶ್ವರಂ. ಸಾಮಾನ್ಯವಾಗಿ ಬೆರೆತುಕೊಂಡಿರುವ ಪ್ರಕೃತಿ ಪುರುಷರನ್ನು ಯಾರು ಸರಿಯಾಗಿ ಬೇರ್ಪಡಿಸಿದನೋ ಆ ಪರಮಾನಂದ ಸ್ವರೂಪನಾದ ನಂದನ ಮಗನಾದ ಈಶ್ವರನನ್ನು, ಸರ್ವರ ಒಡೆಯನನ್ನು ವಂದಿಸುತ್ತೇನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಕ್ಷೇತ್ರಜ್ಞ ವಿಭಾಗಯೋಗೋ ನಾಮ ತ್ರಯೋದಶೋಧ್ಯಾಯಃ. ಇತಿ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಧರಸ್ವಾಮಿ ವಿರಚಿತಾಯಾಂ ಸುಬೋಧಿನ್ಯಾಂ ಟೀಕಾಯಾಂ ಪ್ರಕೃತಿ ಪುರುಷ ವಿವೇಕಯೋಗೋ ನಾಮ ತ್ರಯೋದಶೋಧ್ಯಾಯಃ. ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಸುಬೋಧಿನಿ ಎಂಬ ಟೀಕೆಯಲ್ಲಿ ಕ್ಷೇತ್ರಜ್ಞ ಯೋಗ ಎಂಬ 13ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.